Okay. ಪರಾತ್ಪರನು ಸರ್ವಶಕ್ತನು ಉನ್ನತೋನ್ನತನೂ ಆಗಿರುವಂತಹ ತಂದೆಯಾದ ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಲು ಕೂಡಿ ಬಂದಿರುವಂತಹ ದೇವರ ಮಂದಿಗೆ, ದೇವರ ಸಭೆಗೆ ರಕ್ಷಕನಾದಂತಹ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಕರ್ತನು ಈ ಬೆಳಗಿನ ಜಾವದಲ್ಲಿ ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ದಿನದ ಆರಾಧನೆಯನ್ನ ಪ್ರಾರಂಭ ಮಾಡುವಾಗೆ ಹಿರಿಯರಂತಹ ಲೋಕೇಶಂಕಳವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಹಲ್ಲೆಲೂಯಾ. ಸ್ತೋತ್ರಂ 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 ಸ್ತೋತ್ರ. ಶುದ್ಧನು ಪರಿಶುದ್ಧನಾದಂತ ನಮ್ಮ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ. ಅಪ್ಪ ತಂದೆಯೇ ಸ್ತೋತ್ರ, ನಿತ್ಯ ತಂದೆಯ ಸ್ತೋತ್ರ, ಜೀವವುಳ್ಳ ತಂದೆಯೇ ನಿಮ್ಗೆ ಸ್ತೋತ್ರ, ನಮ್ಮನ್ನುಂಟು ಮಾಡಿದ ತಂದೆಯೇ ನಿಮ್ಗೆ ಸ್ತೋತ್ರ ಉಂಟಾಗ್ಲಿ. ಅಪ್ಪ ನಿನಗೆ ಮಹಿಮೆ, ಆರಾಧನೆ, ಸ್ತುತಿ, ಘನ, ಮಾನ, ಮಹಿಮೆ ನಿನ್ಗೊಬ್ಬನಿಗೆ ಸಲ್ಲಲಿ ಸ್ವಾಮಿ. ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ನಾವೆಲ್ಲರೂ ಒಂದು ಚಿಕ್ಕ ಗುಂಪಾಗಿ ಒಂದು ಇಡ್ಡಾಗಿ ಸ್ವಾಮಿ ನಿನ್ನಲ್ಲಿ ಮೊರೆ ಇಟ್ಟು ಪ್ರಾರ್ಥಿಸಿ ಬೇಡುವಾಗ ನಮ್ಮ ಪ್ರಾರ್ಥನೆ ಲಾಲಿಸಿ ನಮ್ಮ ಪ್ರಾರ್ಥನೆಗೆ ಸದುತ್ತರವಂತೆ ಪಾಲಿಸ್ಕೊಡಪ್ಪ. ಹೌದು ಕರ್ತ, ರಾತ್ರಿ ಎಲ್ಲ ಸುಖನಿದ್ರೆಯನ್ನು ಕೊಟ್ಟು ಮುಂಜಾನೆ ಎದ್ದು ನಿನ್ನ ಉದಯ ಬೆಳಕನ್ನು ಕಾಣುವಂತ ಭಾಗ್ಯವನ್ನು ನಮ್ಗೆ ದಯಪಾಲಿಸಿಕೊಟ್ಟಿದ್ದೀರಪ್ಪ. ನಿಮ್ಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಸರ್ವಶಕ್ತನಾದ ದೇವರೇ, ನೀವೆಷ್ಟು ಒಳ್ಳೆಯವರು ಸ್ವಾಮಿ.
ಒಳ್ಳೆಯದನ್ನೇ ಮಾಡುವಂತ ದೇವರು. ನಾವು ಪಾಪಿಗಳು, ನಮ್ಮ ಪಾಪ ಅಪರಾಧಗಳೆಲ್ಲವನ್ನು ಕ್ಷಮಿಸು. ತಿಳಿದೋ ತಪ್ಪು ಮಾಡಿದ್ರೆ ಸ್ವಾಮಿ ನಮ್ಮನ್ನು ಎಚ್ಚರಿಸು. ಮುಂದಿನ ದಿನಮಾನಗಳಲ್ಲಿ ಯಾವುದೇ ತಪ್ಪುಗಳು ಮಾಡದಂತೆ ಸ್ವಾಮಿ ನಾವನ್ನು ಎಚ್ಚರಿಸು, ಕಾಯ್ದು ಕಾಪಾಡಿಸು. ಈ ಅನುದಿನದ ಮೊನ್ನೆ ಕಾರ್ಯಕ್ರಮವನ್ನು ಕೂಡ ಆಶೀರ್ವದಿಸು ಸ್ವಾಮಿ. ಈ ಕಾರ್ಯಕ್ರಮಕ್ಕೆ ಕೂಡಿ ಬಂದಿರುವ ಪ್ರತಿಯೊಂದು ಕುಟುಂಬಗಳನ್ನು, ಪ್ರತಿಯೊಬ್ಬೊಬ್ಬರನ್ನು ಕೂಡ ನೀನು ಆಶೀರ್ವದಿಸು. ಹೌದು ಕರ್ತ, ಈ ಒಂದು ಕಾರ್ಯಕ್ರಮ ನಡೆಸಿಕೊಡುವಂತ ಬೋಧಕರನ್ನು, ಅವರ ಕುಟುಂಬನವ್ರ ಮಕ್ಕಳನ್ನು ಆಶೀರ್ವದಿಸು ಸ್ವಾಮಿ. ಅವ್ರು ಮಾಡುವಂತ ಸೇವೆ ನಿಚ್ಚೆಯಾಗಿ ಆಶೀರ್ವಿಸು, ಬಲಪಡಿಸು ದೇವ. ಕರ್ತ, ನಮಗೆ ವಾಕ್ಯಗಳನ್ನು ತಿಳಿಸಿಕೊಡುವಂತ ಬೋಧಕರನ್ನು ಕೂಡ ಆಶೀರ್ವಾದ ಮಾಡಪ್ಪ. ಅವ್ರ ಬಾಯಿಂದ ಬರುವಂತ ಒಂದೊಂದು ಮಾತುಗಳು ಸ್ವಾಮಿ ನಿನ್ನ ಮಾತುಗಳಾಗಿರ್ಲಿ ಸ್ವಾಮಿ. ಅದರ ಗೂಢಾರ್ಥಗಳು ನಾವು ತಿಳಿದುಕೊಂಡು ಜೀವಿಸುವಂತೆ ನಮ್ಮನ್ನು ಎಚ್ಚರಿಸು ಸ್ವಾಮಿ. ಸ್ತೋತ್ರ ಉಂಟಾಗಲಿ. ಸರ್ವಶಕ್ತನಾದ ದೇವರೇ, ಮತ್ತೊಂದು ಆವರ್ತಿ ಸ್ವಾಮಿ ಬೆಳಗಿನ ಜಾವದಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಂಡು ಭಯಭಕ್ತಿಯುಳ್ಳವರಾಗಿ ಸ್ವಾಮಿ ನಿನ್ನ ವಾಕ್ಯಗಳನ್ನು ಕೇಳುವಂತ ಮಕ್ಕಳಾಗಿ ಬೆಳೆಯುವಂತೆ ನಮ್ಮನ್ನು ಆಶೀರ್ವಿಸು ಸ್ವಾಮಿ. ಈ ವಾಕ್ಯಗಳ ಮುಖಾಂತರ ನಮ್ಮನ್ನು ಆಶೀರ್ವಿಸು, ಬಲಪಡಿಸು ಸ್ವಾಮಿ. ಕರ್ತ, ಈ ಒಂದು ಸಮಯದಲ್ಲಿ ಸ್ವಾಮಿ ನೀವು ಮಾಡಿದಂತ ಪ್ರತಿಯೊಂದು ಉಪಕಾರಗಳನ್ನು ನಾವು ನೆನೆಸಿ ಇತರರಿಗೆ ಮಾದರಿಯಾಗಿ ನಡೆಯುವಂತೆ ನಮ್ಮನ್ನು ಕರುಣಿಸಿ ಕಾಪಾಡು ಸ್ವಾಮಿ. ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಅಪ್ಪ, ಈ ಪ್ರಾರ್ಥನೆ ಮುಖಾಂತರ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸು, ಕಾಯ್ದು ಕಾಪಾಡು. ನಿನಗೆ ಕೋಟಿ ಕೋಟಿ ಸ್ತೋತ್ರ. ಯೇಸುವಿನ ಮೊದಲ ನಾಮದಲ್ಲಿ ಬೇಡ್ತಾ ಇದ್ದದ್ದು, ಆಮೇನ್. ಆಮೇನ್. ಪ್ರಾರ್ಥನೆಗಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಸಹೋದರಿ ವರಲಕ್ಷ್ಮಿ ಅವರು ಒಂದು ವಿಶೇಷ ಗೀತೆಯನ್ನು ಹಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ದೇವ್ರ ನಾಮಕ್ಕೆ ಸ್ತೋತ್ರ ಆಗಲಿ. ಒಂದು ರಾಗವನ್ನು ಹಾಡ್ತಿದ್ದಾನೆ. ಆರಾಧನೆ ಆರಾಧನೆ ಆತ್ಮ ಸ್ವರೂಪನೇ, ನಿನ್ನ ಶಿಲುಬೆಯ ದೃಷ್ಟಿಸಿ, ನಿನ್ನ ಶಿಲುಬೆಯ ದೃಷ್ಟಿಸಿ, ನಿನ್ನ ಪಾದದಲ್ಲಿ ಮೊಣಕಾಲೂರಿ, ಪೂರ್ಣ ಹೃದಯದಿಂದ ನಿನ್ನನ್ನು ಸ್ತುತಿಸಿ, ನಿನ್ನ ಪಾದದಲ್ಲಿ ಮೊಣಕಾಲೂರಿ, ಪೂರ್ಣ ಹೃದಯದಿಂದ ನಿನ್ನನ್ನು ಸ್ತುತಿಸಿ. ಆರಾಧನೆ ಆರಾಧನೆ ಆತ್ಮ ಸ್ವರೂಪನೇ, ನಿನ್ನ ಶಿಲುಬೆಯ ದೃಷ್ಟಿಸಿ, ನಿನ್ನ ಶಿಲುಬೆಯ ದೃಷ್ಟಿಸಿ, ಬಲಪಾಡಿಸೇಸು ನನ್ನಾತ್ಮವಾ, ಜಲುಬಿದ್ದ ಕೈಗಾಳ ನಡುಗುವ ಮೊಣಕಾಲ, ಪ್ರತಿ ನಿಮಿಷವು ನಿನ್ನ ಪ್ರಾರ್ಥಿಸುವ ಆತ್ಮನಿಂದ, ಬಲಪಾಡಿಸೇಸು ನನ್ನಾತ್ಮವಾ, ಜಲುಬಿದ್ದ ಕೈಗಾಳ ನಡುಗುವ ಮೊಣಕಾಲ, ಪ್ರತಿ ನಿಮಿಷವು ನಿನ್ನ ಪ್ರಾರ್ಥಿಸುವ ಆತ್ಮನಿಂದ. ಆರಾಧನೆ ಆರಾಧನೆ ಆತ್ಮ ಸ್ವರೂಪನೇ, ನಿನ್ನ ಶಿಲುಬೆಯ ದೃಷ್ಟಿಸಿ, ನಿನ್ನ ಶಿಲುಬೆಯ ದೃಷ್ಟಿಸಿ, ಉದಯ ಕಾಲದಲ್ಲಿ ನಿನಗೆ ಸ್ತೋತ್ರ ಬಲಿ, ನೂತನ ಕೃಪೆಯಿಂದ ಹೊಸ ವರಗಳಿಂದ ಈ ದಿನವೂ ನಡೆಸು ಪರಿಶುದ್ಧ ಆತ್ಮನಿಂದ. ಉದಯ ಕಾಲದಲ್ಲಿ ನಿನಗೆ ಸ್ತೋತ್ರ ಬಲಿ, ನೂತನ ಕೃಪೆಯಿಂದ ಹೊಸ ವರಗಳಿಂದ ಈ ದಿನವೂ ನಡೆಸು ಪರಿಶುದ್ಧ ಆತ್ಮನಿಂದ. ಆರಾಧನೆ ಆರಾಧನೆ ಆತ್ಮ ಸ್ವರೂಪನೇ, ನಿನ್ನ ಶಿಲುಬೆಯ ದೃಷ್ಟಿಸಿ,
ನಿನ್ನ ಶಿಲುಬೆಯ ದೃಷ್ಟಿಸಿ ಕರುಣಿಸು ಯೇಸು ಭಾರತ ದೇಶವ. ಸುರಿಸು ನಿನ್ನ ರಕ್ತವ ಅಗ್ನಿಯುಕ್ತ ಆತ್ಮವ, ಎಲ್ಲಾರು ಸ್ತುತಿಸಾಲಿ ನಿನ್ನಾಯ ನಾಮವ. ಕರುಣಿಸು ಯೇಸು ಭಾರತ ದೇಶವ. ಸುರಿಸು ನಿನ್ನ ರಕ್ತವ ಅಗ್ನಿಯುಕ್ತ ಆತ್ಮವ, ಎಲ್ಲಾರು ಸ್ತುತಿಸಾಲಿ ನಿನ್ನಾಯ ನಾಮವ. ಆರಾಧನೆ ಆರಾಧನೆ ಆತ್ಮ ಸ್ವರೂಪನೇ, ನಿನ್ನ ಶಿಲುಬೆಯ ದೃಷ್ಟಿಸಿ, ನಿನ್ನ ಶಿಲುಬೆಯ ದೃಷ್ಟಿಸಿ, ನಿನ್ನ ಪಾದದಲ್ಲಿ ಮೊಣಕಾಲೂರಿ ಪೂರ್ಣ ಹೃದಯದಿಂದ ನಿನ್ನನ್ನು ಸ್ತುತಿಸಿ, ನಿನ್ನ ಪಾದದಲ್ಲಿ ಮೊಣಕಾಲೂರಿ ಪೂರ್ಣ ಹೃದಯದಿಂದ ನಿನ್ನನ್ನು ಸ್ತುತಿಸಿ. ಆರಾಧನೆ ಆರಾಧನೆ ಆತ್ಮ ಸ್ವರೂಪನೇ, ನಿನ್ನ ಶಿಲುಬೆಯ ದೃಷ್ಟಿಸಿ, ನಿನ್ನ ಶಿಲುಬೆಯ ದೃಷ್ಟಿಸಿ. ಆಮೇನ್. ಥ್ಯಾಂಕ್ ಯು ಸರ್. ಆಮೇನ್. ಉತ್ತಮವಾದಂತಹ ಹಾಡಿಗಾಗಿ ಸಹೋದರಿ ವರಲಕ್ಷ್ಮಿ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ದೈವಿಕ ಮನ್ನಕ್ಕಾಗಿ ನಾವು ಹೋಗೋಣ. ಸಣ್ಣ ಪ್ರಾರ್ಥನೆ ಮಾಡ್ಕೊಳ್ಳಿ. ಮಹಾನತನಾದ ಸ್ವಾಮಿ, ಈ ದಿನಕ್ಕಾಗಿ ಬೆಳಗಿನ ಜಾವಕ್ಕಾಗಿ ಸ್ತೋತ್ರ ಕೊಟ್ಟಂತ ಸಿದ್ಧಪಡಿಸಿದಂತ ಆತ್ಮಿಕ ಮನ್ನಕ್ಕಾಗಿ ಸ್ತೋತ್ರ. ನೀನು ನಮ್ಮನ್ನ ಬಲಪಡಿಸು, ಶಕ್ತಿಗೊಳಿಸು, ಚೈತನ್ಯ ಪಡಿಸು. ನಿನ್ನ ನಂಬಿಕೆ ವಿಶ್ವಾಸದಲ್ಲಿ ದೃಢ ಚಿತ್ತದಿಂದ ನಿನ್ನ ಬರುಣಕ್ಕಾಗಿ ಪರಿಪೂರ್ಣತೆಯ ಸಂಪಾದನೆಯನ್ನ ಪಡೆದುಕೊಳ್ಳಿಕ್ಕಾಗುವಂತೆ ದಿನನಿತ್ಯವೂ ನಂಬಿಕೆಯಲ್ಲಿ ನಮ್ಮನ್ನ ಬಲಪಡಿಸು, ಅಭಿವೃದ್ಧಿಪಡಿಸು. ನಿನ್ನ ಮಹಿಮೆಗೋಸ್ಕರ ಉಪಯೋಗಿಸು ತಂದೆ. ಈ ದಿನವನ್ನು ಆಶೀರ್ವದಿಸು. ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿದ್ದೇನೆ ಕರ್ತನೆ. ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಬೆಳಗಿನ ಜಾವದಲ್ಲಿ ದೇವರ ವಾಕ್ಯ ಭಾಗಕ್ಕೆ ನಾವು ಹೋಗುವಾಗ ಯೆಶಾಯನು ಬರೆದಂತ ಪ್ರವಾದನೆ 41ನೇ ಅಧ್ಯಾಯ 8ರಿಂದ 10 ವಚನಗಳ ತನಕ ನಾವು ಓದಿಕೊಳ್ಳೋಣ. ಯೆಶಾಯನು ಬರೆದಂತ ಪ್ರವಾದನೆ 41ನೇ ಅಧ್ಯಾಯ 8ರಿಂದ 10 ವಚನದ ತನಕ. ನನ್ನ ಸೇವಕನಾದ ಇಸ್ರಾಯೇಲೇ, ನಾನು ಆದುಕೊಂಡ ಯಾಕೋಬೆ, ನನ್ನ ಸ್ನೇಹಿತನಾದ ಅಬ್ರಾಮನ ಸಂತತಿಯೇ, ನಾನು ಭೂಮಿಯ ಕಟ್ಟಕಡೆಯಲ್ಲಿ ಹಿಡಿದು ದಿಗಂತಗಳಿಂದ ಕರೆದ ಜನವೇ, ನೀನು ನನ್ನ ಸೇವಕನು, ನಾನು ನಿನ್ನನ್ನು ಆರಿಸಿಕೊಂಡೆನು. ತಳ್ಳಲಿಲ್ಲ ಎಂದು ನಾನು ಹೇಳಿ ಸಂಬೋಧಿಸಿದ ಪ್ರಜೆಯೇ, ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ. ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ. ಹೌದು, ನಿನಗೆ ಸಹಾಯ ಕೊಡುತ್ತೇನೆ. ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ದೇವರು ಈ ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಿ ಯೆಶಾಯನ ಮುಖಾಂತರವಾಗಿ ಅಬ್ರಹಾಮನಿಗೆ ಮಾಡದಂತ ವಾಗ್ದಾನವನ್ನ ತಂದೆಯಾದ ದೇವರು ಇಸ್ರಾಯೇಲ್ ಜನಾಂಗಕ್ಕೆ ಮತ್ತೆ ನೆನಪಿಸಿ ಕೊಡುವಂತವನಾಗಿದ್ದಾನೆ. ಯೆಶಾಯನ ಪ್ರವಾದನೆಯು ಆಗಿನ ಕಾಲದಲ್ಲಿ ಇಸ್ರಾಯೇಲ್ ಕುಲಗಳಿಗೆ ಆಧರಣೆಯನ್ನು, ಭರವಸೆಯನ್ನು ಹುಟ್ಟಿಸುವುದಕ್ಕಾಗಿ ಅವರ ಜೀವಿತದಲ್ಲಿ ಆತ್ಮಿಕ ಚೈತನ್ಯವನ್ನ ತುಂಬುವಂತದ್ದಾಗಿದ್ದರೂ, ಈ ಪ್ರವಾದನೆಯಲ್ಲಿ ಬಂದಂತ ಈ ಸಂದೇಶವು ಎಲ್ಲಾ ಕಾಲಕ್ಕೂ ಎಲ್ಲಾ ಸಮಯದಲ್ಲಿ ದೇವರನ್ನ ಪ್ರೀತಿಸುವಂತ ದೇವರ ಮಕ್ಕಳಿಗೂ, ಅಬ್ರಹಾಮನ ಮುಖಾಂತರವಾಗಿ ಆರಿಸಿಕೊಂಡಂತ ಆತನ ಜನಾಂಗಕ್ಕೂ, ಆತನ ಪ್ರಜೆಗೂ, ಅಬ್ರಹಾಮನ ಮುಖಾಂತರವಾಗಿ ಮಾಡಿದಂತ ವಾಗ್ದಾನವು ನಿರಂತರವಾಗಿ ಈ ಲೋಕದ ಅಂತ್ಯದವರೆಗೂ ತನ್ನ ಜನರ, ತನ್ನ ಮಕ್ಕಳ ಜೀವಿತದಲ್ಲಿ ದೇವರು ಮಾಡಿರುವಂತ ವಾಗ್ದಾನವು ನೆರವೇರುತ್ತದೆ ಎಂಬ ಭರವಸೆಯನ್ನ ಹುಟ್ಟಿಸುವಂತದ್ದಾಗಿದೆ.
ಅಬ್ರಾಮನು ದೇವರನ್ನ ನಂಬಿದನು, ಅವನ ನಂಬಿಕೆ ನೀತಿವಂತನಾಗಿ ಆತನಿಗೆ ನೀತಿವಂತನೆಂಬುದಾಗಿ ನಂಬಿಕೆಗೆ ಮೂಲ ಪಿತೃ ಎಂಬುದಾಗಿ ಆತನಿಗೆ ಬಿರುದನ ದೇವರು ಕೊಟ್ಟರು. ಅಬ್ರಾಮನು ನಂಬಿದ್ದರಿಂದಲೇ ದೇವರು ಮಾಡಿದಂತ ಎಲ್ಲಾ ವಾಗ್ದಾನಗಳನ್ನು ಆತನು ಪಡೆದುಕೊಂಡನು ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ಅಬ್ರಾಮನ ಸಂತತಿಗೆ ಆತನ ಮುಖಾಂತರವಾಗಿ ಕರೆದಂತ ಜನಾಂಗಕ್ಕೆ ದೇವರು ಇನ್ನೊಂದು ಭರವಸೆಯನ್ನು ಮತ್ತು ವಾಗ್ದಾನವನ್ನು ಮಾಡುವಂತವನಾಗಿದ್ದಾನೆ. ಅದೇನಂತ ಹೇಳುವಾಗ 9ನೇ ವಚನದಲ್ಲಿ ಹೇಳ್ತಾನೆ, ನಾನು ಭೂಮಿಯ ಕಟ್ಟ ಕಡೆಯಲ್ಲಿ ಹಿಡಿದು ದಿಗಂತಗಳಿಂದ ಕರೆದ ಜನವೇ. ಇದು ಎಲ್ಲಾ ಕಾಲಕ್ಕೂ ದೇವರನ್ನ ಪ್ರೀತಿಸುವಂತ, ದೇವರ ಆರಿಸಿಕೊಂಡಂತ ದೇವರ ಜನಾಂಗಕ್ಕೆ ದೇವರು ತಿಳಿಸುವಂತ ಮಾತಾಗಿದೆ. ಲೋಕದ ಕಟ್ಟ ಕಡೆಯಲ್ಲಿ ವಾಸಿಸುವಂತ ಎಲ್ಲಾ ದಿಗಂತಗಳಲ್ಲಿ ಇರ್ತಕ್ಕಂಥ ಜನರನ್ನ ಆತನು ನಂಬಿಕೆಗೆ ಕರೆಯುವಂತವನಾಗಿದ್ದಾನೆ. ಹೇಗೆ ಅಬ್ರಾಮನನ್ನ ನಂಬಿಕೆಗೆ ಕರೆದನು, ಹಾಗೆಯೇ ಈ ಭೂಮಿ ಮೇಲೆ, ಈ ಭೂಮಿ ಇರುವ ತನಕ ತನ್ನ ಹೆಸರಿನಲ್ಲಿ ತನ್ನ ಮೇಲೆ ನಂಬಿಕೆ ಇಡುವುದಕ್ಕಾಗಿ, ತಾನು ಮಾಡಿರುವ ವಾಗ್ದಾನಗಳ ಮೇಲೆ ಭರವಸೆ ಇಟ್ಟು ಬದುಕುವುದಕ್ಕಾಗಿ ಆತನು ಜನಾಂಗಗಳನ್ನ ದಿಗಂತಗಳಿಂದ ಕರೆಯುವಂತವನಾಗಿದ್ದ. ಅದರಲ್ಲಿ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯು ಭಾಗಿಯಾಗಿದ್ದ. ದೇವರ ಮಾತುಗಳು, ದೇವರ ವಾಗ್ದಾನಗಳು ನಿರಂತರಕ್ಕೂ ನೆರವೇರುವಂತವುಗಳಾಗಿವೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಆಕಾಶವು ಅಳಿದು ಹೋಗಬಹುದು, ಭೂಮಿಯು ಬಿದ್ದು ಹೋಗಬಹುದು, ಆದರೆ ದೇವರ ಮಾತುಗಳು ಸದಾ ಕಾಲ ಇರ್ತವೆ. ಮತ್ತು ಆಕಾಶದಿಂದ ಹೇಗೆ ಮಳೆಯು ಭೂಮಿಗೆ ಬಿದ್ದು ಉಣ್ಣುವವನಿಗೆ ಅನ್ನವನ್ನು, ಬಿತ್ತುವವನಿಗೆ ಬೀಜವನ್ನು ಕೊಡದೆ ಅದು ಹೇಗೆ ಹಿಂತಿರುಗಿ ತನ್ನ ಸ್ಥಳಕ್ಕೆ ಹಿಂದಿರುಗುವುದಿಲ್ಲವೋ, ಹಾಗೆ ನನ್ನ ಬಾಯಿಂದ ಮಾತುಗಳು ನೆರವೇರದ ಹೊರತು ಮತ್ತೆ ನನ್ನ ಬೆಳೆಗೆ ಹಿಂತಿರುಗಿ ಬರುವುದಿಲ್ಲ ಎಂಬುದಾಗಿ ಯೆಶಾಯನ ಪ್ರವಾದನೆಯಲ್ಲಿ ನಾವು ನೋಡ್ತೇವೆ. ದೇವರ ಪ್ರತಿಯೊಂದು ವಾಗ್ದಾನಗಳು ದೇವರ ಮಕ್ಕಳ ಜೀವಿತದಲ್ಲಿ ನೆರವೇರುವಂತದ್ದಾಗಿದೆ. ಈ ವಾಗ್ದಾನಗಳ ಭರವಸೆಯ ಮೇಲೆ ನಿರೀಕ್ಷೆ ಇಟ್ಟು ಬದುಕುತ್ತಿರುವಂತ ನಾವು ಪ್ರತಿದಿನವೂ ನಮ್ಮ ನಂಬಿಕೆಯನ್ನ ದೇವರ ಮೇಲಣ ವಿಶ್ವಾಸದಿಂದ ವ್ಯಕ್ತಪಡಿಸುತ್ತಾ ನಮ್ಮ ನಿರೀಕ್ಷೆಯನ್ನ ಭದ್ರಪಡಿಸಿಕೊಂಡು ಈ ಭೂಮಿ ಮೇಲೆ ಆತನ ವಾಗ್ದಾನಗಳು ನೆರವೇರುವ ತನಕ ನಿರಂತರ ಆತನಲ್ಲಿ ಭರವಸೆ ಬಿಟ್ಟು ಕಾಯುತ್ತಾ ಮುಂದೆ ಸಾಗಬೇಕಾಗಿದೆ. ನಾವು ನೋಡ್ತೇವೆ, ವಿಶೇಷವಾಗಿ ದೇವರ ಭಕ್ತರಿಗೆ, ದೇವರಾದಂತ ಆದುಕೊಂಡಂತ ಜನರಿಗೆ ನಂಬಿಕೆಯ ವಿಷಯದಲ್ಲಿ ಶೋಧನೆಗಳು ಉಂಟಾಗುವುದು. ಅಂತ ಸಮಯದಲ್ಲಿ ತಾನೇ ನಾವು ನಂಬಿಕೆಯಲ್ಲಿ ಬಿದ್ದು ಹೋಗಬಾರದೆಂಬುದಾಗಿ ದೇವರು ಈ ಮಾತುಗಳನ್ನ ಯೆಶಾಯನ ಮುಖಾಂತರವಾಗಿ ಎಲ್ಲಾ ಯುಗದಲ್ಲಿ ತನ್ನನ್ನ ಅಂಗೀಕರಿಸಿಕೊಂಡಂತ ತನ್ನ ಮಕ್ಕಳಿಗೆ, ತಾನು ಆರಿಸಿಕೊಂಡಂತ ಜನರಿಗೆ ತಿಳಿಸುವಂತವನಾಗಿದ್ದಾನೆ. ನಾನು ಭೂಮಿಯ ಕಟ್ಟ ಕಡೆಯಲ್ಲಿ ಹಿಡಿದು ದಿಗಂತಗಳಿಂದ ಕರೆದ ಜನವೇ, ನೀನು ನನ್ನ ಸೇವಕನು, ನಾನು ನಿನ್ನನ್ನು ಆರಿಸಿಕೊಂಡನು, ತಳ್ಳಲಿಲ್ಲ ಎಂದು ನಾನು ಹೇಳಿ ಸಂಬೋಧಿಸಿದ ಪ್ರಜೆಯೇ, ನೀನಂತೂ ಹೆದರಬೇಡ, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ದೇವರ ವಾಗ್ದಾನಗಳು ಶಾಶ್ವತವಾದದ್ದು ಮತ್ತು ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ದೇವರು ತನ್ನ ವಾಗ್ದಾನಗಳನ್ನ ನೆರವೇರಿಸಲು ಶಕ್ತನಾಗಿದ್ದಾನೆ. ನಂಬಿಕೆಯನ್ನು ಹುಟ್ಟಿಸುವವನು, ಪೂರೈಸುವವನು ಆತನೇ ಆಗಿದ್ದಾನೆ. ಆತನ ಮೇಲೆ ನಂಬಿಕೆ ಇಟ್ಟು ಭರವಸೆ ಇಟ್ಟು ಬದುಕುತ್ತಿರುವ ಪ್ರತಿಯೊಬ್ಬ ಮಾನವನ ಜೀವಿತಕ್ಕೆ ಆತನೇ ಆಧಾರವಾಗಿದ್ದ. ವಿಶೇಷವಾಗಿ ಆತನಲ್ಲಿ ಭರವಸೆ ಇಟ್ಟು ಬದುಕುತ್ತಿರುವಂತ ದೇವರ ಮಕ್ಕಳಿಗೆ ಈ ಮಾತುಗಳನ್ನು ಹೇಳ್ತಾರೆ. ನಂಬಿಕೆಗೆ ಬರುವಂತ ಶೋಧನೆಗಳನ್ನ ಎದುರಿಸುವಾಗ ನಾವು ಭಯ ಪಡ್ತೇವೆ, ಕಳವಳ ಪಡ್ತೇವೆ, ಸಂಶಯ. ಅಂತಹ ಪರಿಸ್ಥಿತಿಗಳನ್ನ ಎಲ್ಲಾ ಕಾಲಕ್ಕೂ ದೇವರನ್ನ ನಂಬಿರುವಂತ ಮಕ್ಕಳ ಜೀವಿತದಲ್ಲಿ ದೇವರು ಖಂಡಿತ
12 ಮಂದಿ ಶಿಷ್ಯರು ದೋಣಿಯಲ್ಲಿ ಪ್ರಯಾಣ ಮಾಡುವಾಗ ಕ್ರಿಸ್ತನವರ ಜೊತೆಯಲ್ಲಿ ಅವನು ನಿದ್ರೆಯಲ್ಲಿ ಇರುವಾಗ ಬಿರುಗಾಳಿ ಬೀಸುವಂತ ಸಮಯದಲ್ಲಿ ಅವರು ಎದ್ದು ಭಯದಿಂದ ನಡುಗುತ್ತಾ ಯೇಸು ಕ್ರಿಸ್ತನನ್ನ ಎಬ್ಬಿಸುವಂತವರಾಗಿ ಆತನನ್ನು ಪ್ರಶ್ನೆ ಮಾಡುವಂತವರಾಗಿ ಇಂತಹ ಬಿರುಗಾಳಿಯಲ್ಲಿ ದೋಣಿಯಲ್ಲಿ ಸಿಕ್ಕಿ ಮುಳುಗೋಗ್ತಾ ಇದೆ, ನಾವು ಸಾಯುವಂತ ಪರಿಸ್ಥಿತಿಯಲ್ಲಿ ಇದ್ದೇವೆ, ಎಚ್ಚರವಾಗು. ಭಯ ಅಂತಕ್ಕಂಥದ್ದು ದೇವರು ಅವರ ಜೊತೆಯಲ್ಲಿ ಇದ್ದರೂ ಕೂಡ ಅವರನ್ನ ಆವರಿಸಿಕೊಳ್ಳ, ಅವರ ನಂಬಿಕೆಗೆ ಧಕ್ಕೆ ಆಗುವಂತ ಸಮಯಗಳನ್ನ ಅವರಿಗೆ ಎದುರಿಸ. ಶಿಷ್ಯನಾದಂತ ಪೇತ್ರನು ಯೇಸು ಕ್ರಿಸ್ತನು ನೀರಿನ ಮೇಲೆ ನಡೆದುಕೊಂಡು ಬರುತ್ತಿರುವಾಗ ಯೇಸು ಕ್ರಿಸ್ತನೇ ಎಂಬುದಾಗಿ ಆತನಿಗೆ ಗೊತ್ತಾದ ಮೇಲೆ ನಾನು ನೀರಿನ ಮೇಲೆ ನಡೆಯುವುದಕ್ಕೆ ಅಪ್ಪಣೆ ಕೊಡಿ ಎಂಬುದಾಗಿ ಹೇಳುವಾಗ ಕ್ರಿಸ್ತನು ಹಾಗಾದರೆ ನಡೆ ಎಂಬುದಾಗಿ ದೇವರ ಮಾತಿಗೆ ನಂಬಿಕೆ ಇಟ್ಟು ತನ್ನ ಕಾಲುಗಳನ್ನ ನೀರಿನ ಮೇಲೆ ಇಟ್ಟು ನಡೆದು ಬರುವಾಗ ಮಧ್ಯದಲ್ಲಿ ಆತನಿಗೆ ಆತಂಕವಾಗ್ತದೆ, ಮುಳುಗೋಗ್ತಾನೆ. ಆ ಸಮಯದಲ್ಲಿ ಕ್ರಿಸ್ತನು ಅವನ ಕೈ ಹಿಡಿದು ಮೇಲಕ್ಕೆ. ನಾವು ನೋಡ್ತೇವೆ ನಂಬಿಕೆಯ ವಿಷಯದಲ್ಲಿ ಅನೇಕ ಸಾರಿ ನಮ್ಮ ನಂಬಿಕೆಗಳು ಬಿದ್ದು ಹೋಗುವಾಗ, ಕುಂದು ಹೋಗುವಾಗ ನಮ್ಮ ದೇವರು ಹತ್ತಿರವೇ ಇರುವುದರಿಂದ ನಮ್ಮ ನಂಬಿಕೆಯನ್ನ ಬೀಳದಂತೆ ಜೋಪಾನ ಮಾಡ್ತಾರೆ, ಕಾಪಾಡ್ತಾರೆ, ನಮ್ಮನ್ನ ಕೈ ಹಿಡಿದು ಮೇಲೆತ್ತಾರೆ. ಹನ್ನಳು ನಂಬಿಕೆಯಲ್ಲಿ ಕುಂದು ಹೋಗಿದ್ದು ಪ್ರಾರ್ಥನೆ ಮಾಡುವಾಗ ಆಕೆಯ ನಂಬಿಕೆಯನ್ನ ಬಲಪಡಿಸಬೇಕಾದ ದೇವರ ಕರ್ತವ್ಯವಾಗಿತ್ತು. ಆಕೆಗೆ ನಿರೀಕ್ಷೆಗೆ ಆಧಾರವಾಗಬೇಕಾದದ್ದು ದೇವರ ಉದ್ದೇಶವಾಗಿತ್ತು. ಆಕೆ ಬಹಳ ಕಾಲ ಮಾಡಿದ ಪ್ರಾರ್ಥನೆಗೆ ಉತ್ತರವನ್ನ ಆತನು ಕೊಟ್ಟು ಆಕೆಗೆ ಗಂಡು ಮಗನನ್ನ ಸಮುವೇಲ ಪ್ರವಾದಿಯನ್ನು ಆಕೆಯ ಮಡಿಲಲ್ಲಿ ಹಾಕೊಂಡು ನಡೀತ. ಕಷ್ಟಗಳು, ಸಂಕಟಗಳು, ಸಮಸ್ಯೆಗಳು ಬರುವಾಗ ಅನೇಕ ಸಾರಿ ದೇವರು ಹತ್ತಿರವಿದ್ದು ನಮ್ಮ ನಂಬಿಕೆಯನ್ನು ಬಲಪಡಿಸ್ತಾನೆ, ನಮ್ಮನ್ನ ಕಾಪಾಡ್ತಾನೆ, ನಮ್ಮನ್ನು ಉಳಿಸ್ತಾನೆ. ಅಸೂನ್ಯಮಳಾದ ಸ್ತ್ರೀಯು ಯಾವ ನಿರೀಕ್ಷೆ ಇಲ್ಲದೆ ಎಲೀಷನಿಗೆ ಆತನನ್ನ ಹಾರೈಕೆ ಮಾಡಿದಾಗ ಆಕೆಗೆ ಭರವಸೆಯನ್ನ ಹುಟ್ಟಿಸಿ ಆಕೆಗೆ ವಾಗ್ದಾನ ಮಾಡಿ ಆಶೀರ್ವಾದ ಮಾಡಿ ಗಂಡು ಮಗನ ಕೊಟ್ಟಾಗ ಆ ಸ್ತ್ರೀ ಇದ್ದಕ್ಕಿದ್ದಕ್ಕೆ ಭಯಪಡುವಂತೆ, ಆತಂಕಕ್ಕೆ ಒಳಗಾಗುವಂತೆ ಸಮಸ್ಯೆಗಳನ್ನ ಎದುರಿಸ್ತಾರೆ. ಇದ್ದಂತ ಒಬ್ಬನೇ ಮಗನು ತಲೆ ಭಾರದಿಂದ ಸಾಯುವಂತ ಸ್ಥಿತಿ ಹೋಗ್ತಾನೆ. ಆಕೆ ಓಡಿ ಹೋಗಿ ದೇವರ ಸೇವಕನನ್ನ ಕರ್ಕೊಂಡು ಎಲೀಷನು ಕೊನೆಯ ಹೋರಾಟವನ್ನ ಮಾಡಿ 7 ಸಾರಿ ಬೋರ್ಲು ಪ್ರಾರ್ಥನೆ ಮಾಡಿ ಆ ಮಗನನ್ನ ಎಬ್ಬಿಸ್ತಾನೆ. ಅನೇಕ ಸಾರಿ ನಂಬಿಕೆಗೆ ಇಂಥ ಪ್ರತಿಫಲವನ್ನ ದೇವರು ಕೊಡುವುದು. ಹೋರಾಟದಲ್ಲಿ ದೇವರು ಸಫಲವನ್ನು, ಜಯವನ್ನು ಕೊಡ್ತಾನೆ. ಇದು ನಂಬಿಕೆಯಲ್ಲಿ ಸಿಗುವಂತ ಅನೇಕ ಪ್ರತಿಫಲವಾಗಿದೆ. ನಂಬಿಕೆಯಿಂದ ಮಾಡುವಂತ ಹೋರಾಟದಲ್ಲಿ ದೊರೆಯುವಂತ ಅನೇಕ ದೇವರ ನಡೆಸುವಿಕೆಯಾಗಿದೆ. ಇಂಥ ಅನುಭವಗಳು ಯುಗ ಯುಗಾಂತರಕ್ಕೂ ಎಲ್ಲ ಕಾಲಕ್ಕೂ ಕ್ರೈಸ್ತರ ಜೀವಿತದಲ್ಲಿ ಅನುಭವಕ್ಕೆ ಬಂದಿರುವುದನ್ನ ನಾವು ನೋಡುತ್ತಲೇ ಬಂದಿದ್ದೇವೆ. ಹಾಗೆಯೇ ನಮ್ಮ ವೈಯಕ್ತಿಕವಾದ ಬದುಕಿನಲ್ಲಿಯೂ ಸಹ ನಾವು ಅನುಭವಿಸುವಂತರಾಗಿದ್ದೇವೆ. ಇಕ್ಕಟ್ಟುಗಳಲ್ಲಿ, ಸಂಕಟಗಳಲ್ಲಿ, ಶೋಧನೆಗಳಲ್ಲಿ, ಸಮಸ್ಯೆಗಳು ಬಂದಾಗ ನಮಗೆ ಭಯ, ಆತಂಕ ಆಗುವಂಥದ್ದಾಗಿದೆ. ಅಂತ ಸಮಯದಲ್ಲಿ ತಾನೇ ದೇವರು ನಮಗೆ ಈ ವಾಗ್ದಾನವನ್ನು ಹೆದರಬೇಡ, ಕಳವಳಗೊಳ್ಳಿದಿರು, ನಾನೇ ನಿನ್ನೊಂದಿಗಿದ್ದೇನೆ. ದೇವರ ಮಾತುಗಳು ಅನೇಕ ಸಾರಿ ನಮಗೆ, ನಮ್ಮ ನಿರೀಕ್ಷೆಗೆ ಆಧಾರವಾಗಿದ್ದು ನಮ್ಮ ಜೀವಿತದಲ್ಲಿ ನೆರವೇರುವಂತವುಗಳಾಗಿ ಅನೇಕ ಸಾರಿ ಎಷ್ಟೋ ಕಷ್ಟಗಳು, ಸಂಕಟಗಳು, ಶೋಧನೆಗಳು, ಸಮಸ್ಯೆಗಳು, ಕಣ್ಣೀರಿನ ಕಣಿವೆಯೊಳಗೆ ದಾಟುವಂತ ಪರಿಸ್ಥಿತಿಗಳು ಬಂದಾಗ ನಮ್ಮ ತಲೆಯ ಮೇಲೆ ರಥಗಳು ಹಾದು ಹೋಗುವ ಹಾಗೆ ದೇವರು ಕಾರ್ಯ ಮಾಡಿ ಹಾಗಾದರೂ ಮತ್ತೆ ನಾವು ತಿರುಗಿ
ಎದ್ದು ಬಂದು ದೇವರನ್ನ ಸ್ತುತಿಸುವಂತ ಅವಕಾಶವನ್ನು ಕೊಡುವಂತ ದೇವರು ಮಾಡಿದಂತ ವಾಗ್ದಾನ ತನ್ನ ಮಕ್ಕಳಿಗೆ ಹೆದರಬೇಡ, ಕಳವಳಗೊಳ್ಳುತ್ತಿರು, ನಾನೇ ನಿನ್ನೊಂದಿಗೆ ಇದ್ದೇನೆ ಎಂಬುದಾಗಿ ಹೇಳುವಾಗ ಇದು ತಾಯಿಯ ಗರ್ಭದಿಂದ ಹಿಡಿದು ಮುಪ್ಪಿನ ತನಕ, ಆ ನಂತರ ಮುಗಿದ ಮೇಲೆಯೂ ಸಹ ಈ ನಂಬಿಕೆಯು ಮುಂದುವರುವಂಥದ್ದನ್ನ ನಾವು ನೋಡುವಂತರಾಗಿದ್ದೇವೆ. ಸ್ನಾನಿಕನಾದಂಥ ಯೋಹಾನನು ಆತನು ಸೆರೆಮನೆಗೆ ಹಾಕಲ್ಪಟ್ಟಾಗ ಆತನು ದೇವರ ಭಕ್ತ, ದೇವರ ಯೋಜನೆಯನ್ನು ಪೂರೈಸೋದಕ್ಕೆ ಬಂದ. ಆತನು ನಂಬಿಕೆಯಿಂದಲೇ ತನ್ನ ಕಾರ್ಯವನ್ನು ಮಾಡುತ್ತಿರುವಾಗ ಆತನನ್ನ ಸೆರೆಮನೆಗೆ ಹಾಕ್ತಾನೆ. ಅಲ್ಲಿ ಆತನ ನಂಬಿಕೆ ಕುಂದು ಹೋಗುವಂತ ಪರಿಸ್ಥಿತಿ. ಆತನು ತನ್ನನ್ನ ಕಳಿಸಿಕೊಟ್ಟ ಆತನು ತನ್ನ ಜೊತೆಯಲ್ಲಿಯೇ ಈ ಭೂಮಿ ಮೇಲೆ ವಾಸವಾಗಿದ್ದಾನೆ, ಬದುಕುತ್ತಿದ್ದಾನೆ. ಇದನ್ನ ಆತನು ಬಲಾತನೆ. ಸ್ನಾನಿಕನಾದ ಯೋಹಾನನು ಯೇಸು ಕ್ರಿಸ್ತನ ದಾರಿಯನ್ನ ಸಿದ್ಧ ಮಾಡುವುದಕ್ಕೆ ಕಳಿಸಲ್ಪಟ್ಟ ಪ್ರವಾದಿಯಾಗಿ ದೇವರ ಯೋಜನೆಯನ್ನು ಪೂರೈಸಿಕೊಂಡು ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿಯೇ ಆತನನ್ನ ದೇವರು ಕಳಿಸಿಕೊಟ್ಟನು. ತನ್ನನ್ನು ಕಳಿಸಿಕೊಟ್ಟಾತನು ತನ್ನ ಜೊತೆಯಲ್ಲಿ ಇದ್ದಾನೆ ಎಂಬುದನ್ನು ಸಹ ಆತನು ಬಲ್ಲವನಾಗಿದೆ. ಈ ಸಮಯದಲ್ಲಿ ಆತನು ಸೆರೆಮನೆಗೆ ಹಾಕಲ್ಪಟ್ಟ. ಆತನು ನಂಬಿಕೆಯಿಂದ ಬರಬೇಕಾದ ಸಹಾಯಕ್ಕೆ ಎದುರು ನೋಡ್ತಾನೆ. ಆದರೆ ಆತನಿಗೆ ಅಲ್ಲಿ ಸಹಾಯ ಸಿಗಲಿಲ್ಲ. ಆ ಸಮಯದಲ್ಲಿ ಅವನಿಗೆ ಕಳವಳ ಆಗ್ತದೆ, ಸಂಶಯ ಬರ್ತದೆ. ಆಗ ಈ ಮಾತುಗಳನ್ನ ತನ್ನ ಶಿಷ್ಯರ ಮುಖಾಂತರವಾಗಿ ಕ್ರಿಸ್ತನಿಗೆ ಕಳಿಸ್ಕೊಡ್ತಾನೆ, ಕಳಿಸ್ತಾನೆ. ಏನಂತ 11ನೇ ಅಧ್ಯಾಯ 2ನೇ ವಚನದಲ್ಲಿ ಯೋಹಾನನು ಕ್ರಿಸ್ತನ ಕಾರ್ಯಗಳ ಸುದ್ದಿಯನ್ನು ಸೆರೆಮನೆಯಲ್ಲಿ ಕೇಳಿ ಆತನ ಬಳಿಗೆ ಶಿಷ್ಯರನ್ನು ಕಳುಹಿಸಿ, ಬರಬೇಕಾದವನು ನೀನು, ನಾವು ಬೇರೊಬ್ಬನ ದಾರಿಯನ್ನು ನೋಡಬೇಕು ಎಂದು ಕೇಳಿಸಿದನು. ಸಹಾಯಕ್ಕಾಗಿ ಇನ್ಯಾರಾದರೂ ಇದ್ದಾರ ನನಗೆ, ಅಥವಾ ನೀನೇ ನನ್ನ ಸಹಾಯಕನ, ನೀನೇ ನನ್ನನ್ನ ಈ ಸೆರೆಮನೆಯಿಂದ ಬಿಡಿಸಿ ನನ್ನನ್ನ ಮುನ್ನಡೆಸಲಿಕ್ಕೆ ಬಂದಿರುವಂತ ರಕ್ಷಕನ, ನಿನ್ನಿಂದ ನನಗೆ ಬಿಡುಗಡೆ ಉಂಟ. ಈ ಸತ್ಯದ ಪರಿಸ್ಥಿತಿಯಿಂದ ನಾನು ಯಾರನ್ನ ಎದುರು ನೋಡ್ಲಿ? ನಂಬಿಕೆಯಿಂದ ಜೀವಿಸುವಂತ ಪ್ರತಿಯೊಬ್ಬ ಮಾನವನ ಜೀವಿತದಲ್ಲಿ ದೇವರಿಗೆ ಇಂಥ ಮೊರೆಗಳು ಯಾವಾಗಲೂ ಹೋಗುವಂತದ್ದಾಗಿ, ಬರಬೇಕಾದಂತ ಸಹಾಯಗಳು ತಡವಾದಾಗ, ನಿಂತು ಹೋದಾಗ, ಎದುರು ನೋಡಿದಂತ ಒಂದು ಸಹಾಯಕ್ಕಾಗಿ ನಿರೀಕ್ಷಿಸುತ್ತಿರುವಾಗ ಅದು ಆಗದೆ ಹೋದಾಗ ಹೃದಯ ತಲ್ಲಣಗೊಳ್ಳುತ್ತದೆ, ನಂಬಿಕೆ ಕುಂದು ಹೋಗ್ತದೆ, ಆತಂಕ ಆಗ್ತದೆ. ಆ ಸಮಯದಲ್ಲಿ ತಾನೇ ದೇವರು ನೀನಿದೆಯಾ ಎಂಬತಕ್ಕಂಥ ಪ್ರಶ್ನೆ ಮಾಡುವಂತ ಸಂದರ್ಭ ಪ್ರತಿಯೊಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಎದುರಾಗುವಂತದ್ದಾಗಿದೆ. ಸ್ನಾನಿಕನಾದಂಥ ಯೋಹಾನನು ದೇವರಿಂದ ಕಳಿಸಲ್ಪಟ್ಟಂತ ದೇವರ ಭಕ್ತನೇ ಆಗಿ ಯೇಸು ಸ್ವಾಮಿ ಆತನ ವಿಷಯದಲ್ಲಿ ಸಾಕ್ಷಿ ಕಾಡ್ತಾನೆ. ಸ್ನಾನಿಕನಾದಂಥ ಯೋಹಾನನಿಗಿಂತ ಸ್ತ್ರೀಯರಲ್ಲಿ ಹುಟ್ಟಿದವರು ದೊಡ್ಡವರು ಯಾರು ಇಲ್ಲ. ಅಂತಹ ಭಕ್ತನು ಅಂಥವನ ಜೀವಿತದಲ್ಲಿ ನಂಬಿಕೆಗೆ ಧಕ್ಕೆ ಆಗುವಂತಹ ಸಮಯ ಬರ್ತದೆ. ಕಳವಳ ಪಡ್ತಾನೆ, ಪ್ರಶ್ನೆ ಮಾಡ್ತಾನೆ. ದೇವರ ವಿಶ್ವಾಸದಲ್ಲಿ ಜೀವಿಸುವಂತ ಪ್ರತಿಯೊಬ್ಬ ಮಗಳ ಜೀವಿತದಲ್ಲಿ ದೇವರು ಇಂತಹ ಪರಿಸ್ಥಿತಿಗಳನ್ನ ನಿಶ್ಚಯವಾಗಿ ಅದು ನೋಡುವಂತ. ಇಂತಹ ಸಂದರ್ಭದಲ್ಲಿ ನಮಗೆ ಆಧಾರವಾಗಿ ಈ ಸಂದೇಶವನ್ನು ಕಳಿಸ್ತಾರೆ. ಕಳವಳಗೊಳ್ಳದಿರು, ಹೆದರಬೇಡ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನನ್ನ ಬಲಗೈಯನ್ನ ನಿನಗೆ ಆಧಾರ ಮಾಡ್ತೇನೆ. ಸ್ನಾನಿಕನಾದಂಥ ಯೋಹಾನನ್ ಆ ಮಾತಿಗೆ ಉತ್ತರ ಕೊಡೋದಿಲ್ಲ, ಸುಮ್ಕಾಗ್ಬಿಡ್ತಾನೆ. ಮುಂದಿನ ಪರಿಸ್ಥಿತಿಯನ್ನ ಅದನ್ನ ಅರ್ಥ ಮಾಡ್ತಾನೆ.
ದೇವರ ಮೇಲಿನ ನಂಬಿಕೆ, ನಿರೀಕ್ಷೆ ಎಂತಹ ಪರಿಸ್ಥಿತಿಯಲ್ಲಿಯೂ ಕ್ರೈಸ್ತ ವಿಶ್ವಾಸಿಗಳ ಜೀವಿತದಲ್ಲಿ ನಿರಂತರವಾಗಿ ಮುಂದುವರಿಯಬೇಕು. ಅದು ಎಲ್ಲೂ ಅಂತ್ಯಗೊಳ್ಳಬಾರದು. ಎಲ್ಲಿ ತನಕ? ಯೇಸು ಸ್ವಾಮಿ ತನ್ನ ಶಿಷ್ಯರಲ್ಲಿ ಮಾರ್ತಳನ್ನ, ಮರಿಯಳನ್ನ, ಲಾಜರನ್ನ ತುಂಬಾ ಪ್ರೀತಿ ಮಾಡಿ ಎಲ್ಲ ಸಂತೋಷದ ಸಮಯಗಳಲ್ಲಿ ಅವರ ಜೊತೆಯಲ್ಲಿದ್ದು ಸಂಭ್ರಮಿಸಿದ್ದಾರೆ. ಅವರ ಆತಿಥ್ಯಗಳನ್ನು ಸ್ವೀಕಾರ ಮಾಡಿ. ಈಗ ಲಾಜರನು ಅಸ್ವಸ್ಥನಾಗ್ತಾನೆ. ಎಷ್ಟೋ ಜನರನ್ನ ಮುಟ್ಟಿ ವಾಸಿ ಮಾಡದಂತ ಕ್ರಿಸ್ತನು ಅಲ್ಲೇ ಇದ್ದಾನೆ. ಕುಡ್ರಿಗೆ ಕಣ್ಣು ಬಂತು, ಕಿವುಡರಿಗೆ ಕಿವಿ ಕೇಳ್ತು, ಕುಂಟರಿಗೆ ಕಾಲು ಬಂತು, ಸತ್ತವರನ್ನು ಎಬ್ಬಿಸಿದನು. ತನ್ನ ಅತ್ತೆ ಬಹಳ ಬಲವಾದಂತ ಜ್ವರದಿಂದ ನಡುಗುತ್ತಿರುವಂತಹ ಪರಿಸ್ಥಿತಿಯಲ್ಲಿ ಕ್ರಿಸ್ತನು ಮುಟ್ಟಿ ಎಬ್ಬಿಸಿದನು, ಸ್ವಸ್ಥಪಡಿಸಿದನು. ರಕ್ತ ಕುಸುಮ ರೋಗಿಯು ಸ್ವಸ್ಥಳಾದಳು. ಇದೆಲ್ಲ ಮಾರ್ತಳ ಮರಿಗಳು ಕಣ್ಣಾರ ನೋಡಿದ್ದಾರೆ, ಕಿವಿಯಾರ ಕೇಳಿದ್ದಾರೆ. ಲಾಜರನು ಅಸ್ವಸ್ಥನಾಗಿದ್ದಾನೆ, ಬರ್ತಾನೆ. ಭರವಸೆ, ಧೈರ್ಯದಿಂದ ಬರಲಿಲ್ಲ, ಸತ್ಯ ಹೋದ. ನಂಬಿಕೆ, ನಿರೀಕ್ಷೆ ಹೀಗೆ ಮುಂದುವರಿಬೇಕು ಅನ್ನೋದನ್ನ ಸತ್ಯವೇದದ ಮುಖಾಂತರ ದೇವರು ನಮಗೆ ತಿಳಿಸ್ತಾ ಹೋಗ್ತಾರೆ. ಆ ನಂತರ ಯೇಸು ಸ್ವಾಮಿ ಬರ್ತಾರೆ. ಸ್ವಾಮಿಗೆ ಏನ್ ಪ್ರಯೋಜನ? ನೀನು ಮೊದಲೇ ಬಂದಿದ್ರೆ ಅವನು ಬದುಕ್ತಿದ್ದ, ಸತ್ತೋಗ್ಬಿಟ್ಟಿದ್ದಾನಲ್ಲ. ಸ್ವಾಮಿಗೆ ಪ್ರಶ್ನೆ ಮಾಡ್ತಾರೆ. ಸ್ವಾಮಿ ಕೇಳ್ತಾನೆ, ಎಲ್ಲಿಟ್ಟಿದೀಯ? ಅವನೇನೆ ಇಟ್ಟಿದ್ದೆ. ಆಕೆ ಹೇಳ್ತಾಳೆ, 11ನೇ ಅಧ್ಯಾಯ ಯೋಹಾನ್ ಬರೆದ ಸುವಾರ್ತೆ 11ನೇ ಅಧ್ಯಾಯ 39ರಿಂದ 40 ಓದ್ತೀರಾ? ನಾನು ಓದ್ತೇನೆ. ಏಸು ಆ ಕಲ್ಲನ್ನು ತೆಗೆದು ಹಾಕಿರಿ ಅನ್ನಲು ತೀರಿ ಹೋದವನ ಅಕ್ಕನಾದ ಮಾರ್ತಳು, ಸ್ವಾಮಿ, ಅವನು ಸತ್ತು 4 ದಿವಸವಾಯಿತು, ಈಗ ನಾತ ಹುಟ್ಟಿದೆ ಅಂದನು. ನಂಬಿಕೆಗೆ ಇಲ್ಲಿ ಸ್ಥಳ ಏನಿದೆ? ಅವನು ಸತ್ತೋಗಿದ್ದ. ಅದ್ರ ಸ್ವಾಮಿ ಹೇಳ್ತಾನೆ, ಅವನು ಎಲ್ಲಿಟ್ಟಿ? ಕರ್ಕೊಂಡು ಹೋಗ್ತಾರೆ. ಸಮಾಧಿಗೆ ಹಾಕಿದ ಕಲ್ಲನ್ನು ತೆಗಿ. ಅಕ್ಕಿ ಹೇಳ್ತಾಳೆ, ಈಗೇನ್ ಪ್ರಯೋಜನ ಸ್ವಾಮಿ? ಸತ್ತು 4 ದಿವಸ ಆಯ್ತು, ನಾತ ಹುಟ್ಟಿದೆ. ಆಗ ಸ್ವಾಮಿ ಏನ್ ಹೇಳ್ತಾರೆ? ಏಸು ಆಕಿಗೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ ಎಂದು ನಾನು ನಿನಗೆ ಹೇಳಲಿಲ್ಲವೇ ಎಂದು ಉತ್ತರ ಕೊಡು. ಆಗ ಕಲ್ಲನ್ನು ತೆಗೆದು ಹಾಕಿದರು. ಮತ್ತು ಏಸು ಕಣ್ಣೆತ್ತಿ ಮೇಲಕ್ಕೆ ನೋಡಿ, ತಂದೆಯೇ, ನೀನು ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಕ್ಕೆ ನಿನ್ನನ್ನು ಕೊಂಡಾಡುತ್ತೇನೆ. ನೀನು ಯಾವಾಗಲೂ ನನ್ನ ಪ್ರಾರ್ಥನೆಯನ್ನು ಕೇಳುವನಾಗಿದ್ದಿ ಎಂದು ನನಗೆ ಗೊತ್ತೇ ಆಯಿತು. ಆದರೂ ನೀನೇ ನನ್ನನ್ನು ಕಳಿಸಿಕೊಟ್ಟಿ ಎಂದು ಸುತ್ತಲೂ ನಿಂತಿರುವ ಜನರು ನಂಬುವಂತೆ ಅವರಿಗೋಸ್ಕರ ಈ ಮಾತುಗಳನ್ನು ಹಾಡಿದೆನೆಂದು ಹೇಳಿದರು. ಅದನ್ನು ಹೇಳಿದ ಮೇಲೆ ದೊಡ್ಡ ಶಬ್ದದಿಂದ, ಲಾಜರನೇ, ಹೊರಗೆ ಬಾ ಎಂದು ಕೂಗಿದನು. ಸತ್ತಿದ್ದವನು ಹೊರಗೆ ಬಂದ. ಅವನ ಕೈ ಕಾಲುಗಳು ಬಟ್ಟೆಗಳಿಂದ ಕಟ್ಟಿದ್ದವು, ಅವನ ಮುಖವು ಪಾವಡೋದಿಂದ ಸುತ್ತಿತ್ತು. ಏಸು ಅವರಿಗೆ ಅವನನ್ನು ಬಿಚ್ಚರಿ ಹೋಗಲಿ ಎಂದು ಹೇಳಿದರು. ನಂಬಿಕೆ ಜೀವಂತ ಇರುವಾಗ ಮಾತ್ರ ಇರಬೇಕಾದ್ದಲ್ಲ. ನಂಬಿಕೆ ಅಂತಕ್ಕಂಥದ್ದು ಉಸಿರು ನಿಂತ ಮೇಲೆಯೂ ಮುಂದುವರಿಬೇಕಾಗ್ತದೆ. ಇದೇ ನಾ ಮರೆಯಲಿದೆ. ಮಾರ್ತಳಿಗೆ, ನಿಮ್ಮ ನಂಬಿಕೆ ಸ್ಥಿರವಾಗಿರಲಿ. ಯೆಹೋವನ ಕೈ ಮೋಟುಗೈ. ದೇವರಿಗೆ ಅಸಾಧ್ಯವಾದದ್ದು ಯಾವುದು? ಆತನ ವಾಗ್ದಾನಗಳು ನಿರಂತರಕ್ಕೂ ನೆರವೇರು. ಆಕಾಶ ಒಳೆದು ಹೋಗ್ಬೋದು, ಭೂಮಿಯು ಇಲ್ಲದೆ ಹೋಗ್ಬಹುದು, ದೇವರ ಮಾತುಗಳು ಮಾತ್ರ ನೆರವೇರು.
ನಂಬಿಕೆ ಅಂತಕ್ಕಂಥದ್ದು ಒಂದು ಸಾರಿ ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ದೇವರ ಮೇಲೆ ಹುಟ್ಟಿದ ಮೇಲೆ ಅದು ಎಲ್ಲಿಯ ತನಕ ಹೇಗೆ ಮುಂದುವರಿದು ಆ ನಂಬಿಕೆಗೆ ತಕ್ಕ ಪ್ರತಿಫಲವನ್ನ ಮನುಷ್ಯನಿಗೆ ದೇವರು ಒದಗಿಸಿಕೊಡಲು ಶಕ್ತನಾಗಿದ್ದಾನೆ ಅನ್ನುವಂತ ಪರಿಪೂರ್ಣವಾದಂತ ಸತ್ಯವನ್ನು ಸ್ವಾಮಿ ನಮಗೆ ನಾವು ಈ ಲೋಕದ ಸುಖಕ್ಕಾಗಿ, ಈ ಲೋಕದ ಕಾರ್ಯಗಳಿಗಾಗಿ, ಈ ಲೋಕದ ಸಂತೋಷಕ್ಕಾಗಿ, ಈ ಲೋಕದಲ್ಲಿ ಜೀವಿಸುವುದಕ್ಕಾಗಿ ಮಾತ್ರ ಭರವಸೆ ನಂಬಿಕೆಗಳನ್ನ ಇರ್ತೇವೆ. ಅವುಗಳನ್ನ ನೆರವೇರುವಾಗ ನಮಗೆ ಸಿಕ್ಕಂತ ನಂಬಿಕೆಯ ಪ್ರತಿಫಲ ಎಂಬುದಾಗಿ ತಿಳ್ಕೊಳ್ತೇವೆ. ಆದರೆ ದೇವರ ದೃಷ್ಟಿ ಅದಲ್ಲ. ನಮಗೆ ದೇವರು ನಂಬಿಕೆಯನ್ನು ಕೊಟ್ಟುವಂಥದ್ದು ಈ ಭೂಮಿ ಮೇಲೆ ಮಾತ್ರ ಅವುಗಳು ನಮಗೆ ಉಪಯೋಗಕ್ಕೆ ಬರಬೇಕಾಗಿಲ್ಲ. ಅದಲ್ಲದೆ ಮಾನವನ ಜೀವಿತದಲ್ಲಿ ಸತ್ತ ನಂತರವೂ ನಂಬಿಕೆ ಮುಂದುವರಿಯಬೇಕಾಗಿದೆ. ಅದನ್ನೇ ತಾನೇ ದೇವರು ವಾಗ್ದಾನ ಮಾಡಿದ್ದಾರೆ. ದೇವರ ಮೇಲೆ ನಂಬಿಕೆ ಇಟ್ಟು ಜೀವಿಸುವಂತ ಪ್ರತಿಯೊಬ್ಬ ದೇವರ ಮಗನು, ದೇವರ ಮಗಳು ದೇವರ ಮೇಲೆ ನಂಬಿಕೆ ಇಡುವಾಗ ನಂಬಿಕೆಯ ವಿಷಯವಾದಂತ ಪರಿಪೂರ್ಣವಾದ ಸತ್ಯವನ್ನ ಮನುಷ್ಯರು, ದೇವರನ್ನ ನಂಬಿರುವಂತ ದೇವಜನರು ಅರ್ಥ ಮಾಡಿಕೊಳ್ಬೇಕು. ಭಯ ಪಡಬೇಡ, ಕಳವಳಗೊಳ್ಳದು. ಎಂತಹ ಪರಿಸ್ಥಿತಿಯಲ್ಲೂ ನಾನು ನಿನ್ನ ಜೊತೆಯಲ್ಲಿ ಇದ್ದೇನೆ. ಸ್ನಾನಿಕನಾದ ಯೋಹಾನನ ತಲೆಯನ್ನು ಕತ್ತರಿಸಿ ಆತನ ನಂಬಿಕೆ ನಿರೀಕ್ಷೆ ಹಾಳಾಗಲಿ. ಆ ಸಮಯಕ್ಕೆ ಅದನ್ನು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ನಂಬಿಕೆ ಅಂತಕ್ಕಂಥದ್ದು ಕ್ರಿಸ್ತನನ್ನ ತಿರುಗಿ ನಾವು ಸಂಧಿಸುವ ತನಕ ನಮ್ಮ ಜೀವಿತದಲ್ಲಿ ದಿನನಿತ್ಯವೂ ನೆರವೇರುವಂತವಲ್ಲ. ಇವತ್ತು ಕಷ್ಟಗಳು, ಕಾಯಿಲೆಗಳು ವಾಸಿ ಆಗ್ತವೆ. ದೊಡ್ಡ ದೊಡ್ಡ ಭಯಂಕರವಾದಂತಹ ಅಪಾಯಗಳು, ತುಫಾನಿನಿಂದಲೂ ದೇವರು ನಮ್ಮನ್ನ ಬಿಡುಗಡೆ ಮಾಡ್ತಾನೆ. ನಮ್ಮ ಪ್ರಾರ್ಥನೆಯನ್ನು ಎಷ್ಟೋ ಸಾರಿ ಕೇಳಿದ್ದಾನೆ, ನಮಗೆ ಉತ್ತರವನ್ನು ಕೊಟ್ಟಿದ್ದಾನೆ, ನಮ್ಮನ್ನ ಕೈ ಹಿಡಿದು ನಡೆಸಿದ್ದಾನೆ, ನಮ್ಮ ಇಷ್ಟಾರ್ಥಗಳು ನೆರವೇರಿಸಿದ್ದಾನೆ. ಅನೇಕ ಸಾರಿ ದೇವರು ಮಾಡಿದಂತ ಉಪಕಾರಗಳಿಗೆ ನಾವು ನೆಲದವರೆಗೂ ಬಗ್ಗಿ ನಮಸ್ಕಾರ ಮಾಡ್ತೇವೆ, ಕೃತಜ್ಞತೆಯನ್ನು ಸಲ್ಲಿಸ್ತೇವೆ, ಭಕ್ತಿಯಿಂದ ಆರಾಧನೆ ಮಾಡ್ತೇವೆ. ಇಂಥ ಅನುಭವಗಳು ನಮ್ಮ ಜೀವನದಲ್ಲಿ ಎಷ್ಟೋ ನೆರವೇರ್ತವೆ. ಆದ್ರೆ ಒಂದು ಸಮಯದಲ್ಲಿ ಬರಬೇಕಾದಂತ ರಕ್ಷಣೆ, ಸಹಾಯ ಬರಲಿಕ್ಕೆ ತಡವಾಗ್ತದೆ. ಕೆಲವು ಸಾರಿ ಬರೋದೇ. ಮಾರ್ತಳು ಮರಿಯಳ ಜೀವಿತದಲ್ಲಿ ಬರಲೇ ಇಲ್ಲ. ಸ್ನಾನಿಕನಾದ ಯೋಹಾನನ ಜೀವಿತದಲ್ಲಿ ಬರಲೇ ಇಲ್ಲ. ಸಮಯ, ಸಂದರ್ಭ ಮೀರಿ ಹೋಗಿ ಯೇಸು ಸ್ವಾಮಿ ಅದಾದ ನಂತರ ಬರ್ತಾರೆ, ಬಂದು ಆತನನ್ನ ಎಬ್ಬಿಸ್ತಾರೆ. ಯಾಕೆ ಕೆಲಸ ಮಾಡ್ತಾರೆ ಅಂತ ಹೇಳುವಾಗ, ಈ ನಂಬಿಕೆ ಅಂತಕ್ಕಂಥದ್ದು ಕೇವಲ ಮರಣದಲ್ಲಿ ಅಂತ್ಯ ಆಗೋದಿಲ್ಲ. ಈ ನಂಬಿಕೆ ಅಂತಕ್ಕಂಥದ್ದು ಮನುಷ್ಯನ ಜೀವಿತದಲ್ಲಿ, ಕ್ರೈಸ್ತ ವಿಶ್ವಾಸಿಯಲ್ಲಿ ಹುಟ್ಟಿದ ಮೇಲೆ ಸತ್ತ ನಂತರವೂ ತಿರುಗಿ ಕ್ರಿಸ್ತನನ್ನ ನೋಡುವ ತನಕ ಅದು ಶಾಶ್ವತವಾಗಿ ಉಳಿಯಬೇಕಾಗ್ತದೆ. ಬದುಕಿರುವವರ ಜೀವಿತದಲ್ಲಿ ಅದು ಬದುಕಿ ಉಳಿಯಬೇಕಾಗ್ತದೆ. ಮಾರ್ತಳು ಮರಿಯಳು ತಮ್ಮನನ್ನ ಕಳ್ಕೊಂಡ್ರು. ಸ್ವಾಮಿ ಹೇಳ್ತಾರೆ, ನಿನಗೆ ನಂಬಿಕೆ ಮಾತ್ರ ಇಲ್ಲ. ನಂಬಿಕೆ ಇದ್ರೆ ನಿನ್ನ ತಮ್ಮನನ್ನು ನೋಡಿ. ಈ ಭೂಮಿ ಮೇಲೆ ದೇವರ ಮಕ್ಕಳಿಗೆ ಇದೇ ಮಾತ್ರ. ಎಂತಹ ಪರಿಸ್ಥಿತಿಯಲ್ಲೂ ಸಹ ದೇವರ ಮಕ್ಕಳು ನಮ್ಮ ನಂಬಿಕೆಯನ್ನು ಕೊಟ್ಟಾಗ ಮಾತ್ರ ದೇವರಿದ್ದಾನೆ, ಕೊಡದೇ ಇದ್ದಾಗ ದೇವರು. ಕಷ್ಟಗಳು, ಸಂಕಟಗಳು ಪರಿಹಾರ ಆದಾಗ ಮಾತ್ರ ದೇವರಿದ್ದಾನೆ, ಪರಿಹಾರ ಆಗದೇ ಇದ್ದಾಗ ದೇವರಿಲ್ಲ. ಈ ತೀರ್ಮಾನಕ್ಕೆ ನಾವು ಬಂದುಬಿಟ್ರೆ ನಮ್ಮ ನಂಬಿಕೆ ಸತ್ತು ಹೋಗ್ಬಿಡ್ತೇವೆ, ನಾವು ಬಿದ್ದು ಹೋಗ್ಬಿಡ್ತೇವೆ. ದೇವರು ಮತ್ತೆ ನಮ್ಮನ್ನ ಪುನಶ್ಚೇತನಗೊಳಿಸ್ಲಿಕ್ಕೆ ಸಾಧ್ಯ ಆಗೋದು. ಅದನ್ನೇ ತಾನೇ ಸೈತಾನ್ ನಮ್ಮಿಂದ ಎದುರು ಇಂಥ ಪರಿಸ್ಥಿತಿಗಳ ಮೇಲೆ ನಮ್ಮ ಮೇಲೆ ಆಕ್ರಮಣ ಮಾಡ್ತಾರೆ. ನಾವು ಸಂಪೂರ್ಣವಾಗಿ ನಂಬಿಕೆಯಲ್ಲಿ ಸೋತು ಹೋಗುವಂಗೆ ಮಾಡ್ತಾರೆ. ಆ ಸಮಯದಲ್ಲಿ ತಾನೇ ಸ್ವಾಮಿ ಮಾತುಗಳನ್ನು ಹೇಳ್ತಾನೆ, ಹೆದರಬೇಡ, ಕಳವಳಗೊಳ್ಳದಿರು, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನೊಂದಿಗಿದ್ದೇನೆ, ನನ್ನ ಬಲವಾದ ಬಲಗೈಯನ್ನ ನಿನಗೆ ಆಧಾರ. ನನ್ನ ವಾಗ್ದಾನಗಳು ಎಂದೂ ಕೂಡ ನಿಂತು ಹೋಗುವುದಿಲ್ಲ, ನನ್ನ ಮಾತುಗಳು ಎಂದೂ ಕೂಡ ನೆರವೇರದೇ ಇರುವುದಿಲ್ಲ.
ಅದಕ್ಕೆ ಪ್ರಕಟಣೆಯಲ್ಲಿ ಹೇಳ್ತಾನೆ, ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಅನೇಕರು ದೇವರ ಮೇಲೆ ಹೇಗೆ ನಂಬಿದರು, ಆ ನಂಬಿಕೆಯ ಪ್ರತಿಫಲವನ್ನ ಹೇಗೆ ಕಂಡುಕೊಳ್ತಾರೆ ಎಂಬುದಾಗಿ ಇಬ್ರಿಯರ್ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. 11ನೇ ಅಧ್ಯಾಯ, ಇಬ್ರಿಯರ್ ಪತ್ರಿಕೆ 11ನೇ ಅಧ್ಯಾಯ. ಓಕೆ, 11ನೇ ಅಧ್ಯಾಯ 29ನೇ ವಚನ. ನಂಬಿಕೆಯಿಂದಲೇ ಇಸ್ರಾಯೇಲರು ಕೆಂಪು ಸಮುದ್ರವನ್ನು, ವನಭೂಮಿಯನ್ನು ದಾಟಿದರು. ಐಗುಪ್ತ ದೇಶದವರು ಅದನ್ನು ದಾಟುವುದಕ್ಕೆ ಪ್ರಯತ್ನಿಸಿ ಮುಳುಗಿ ಹೋದರು. ನಂಬಿಕೆಯಿಂದಲೇ ಅವರು 7 ದಿವಸಗಳ ತನಕ ಯೆರಿಕೋ ಪಟ್ಟಣದ ಗೋಡೆಗಳನ್ನು ಸುತ್ತಿದ ಮೇಲೆ ಅವು ಬಿದ್ದವು. ನಂಬಿಕೆಯಿಂದಲೇ ರಹಾಬಳೆಂಬ ಸೂಳೆಯು ಗೂಢಚಾರರನ್ನು ಸಮಾಧಾನವಾಗಿ ಸೇರಿಸಿಕೊಂಡು ನಂಬದವರೊಂದಿಗೆ ನಾಶವಾಗಲಿಲ್ಲ. ಇನ್ನು ಏನು ಹೇಳಬೇಕು? ಗಿಡಿಯೋನ್, ಬಾರಾಕ್, ಸಂಸೋನ್, ಯೆಫತ್, ದಾವಿದ್, ಸಮುವೇಲ್ ಎಂಬುವರ ವೃತ್ತಾಂತವನ್ನು, ಪ್ರವಾದಿಗಳ ವೃತ್ತಾಂತವನ್ನು ವಿವರ ಹೇಳಬೇಕಾದ್ರೆ ನಮಗೆ ಸಮಯ ಸಾಲದು. ನಂಬಿಕೆಯ ಮೂಲಕ ಅವರು ರಾಜ್ಯಗಳನ್ನು ಸ್ವಾಧೀನಪಡಿಸಿಕೊಂಡರು, ನೀತಿಯನ್ನು ನಡೆಸಿದರು, ವಾಗ್ದಾನಗಳನ್ನು ಪಡ್ಕೊಂಡರು, ಸಿಂಹಗಳ ಬಾಯಿ ಕಟ್ಟಿದರು, ಬೆಂಕಿಯ ಬಲವನ್ನು ಆರಿಸಿದರು, ಕತ್ತಿಯ ಬಾಯಿಗೆ ತಪ್ಪಿಸಿಕೊಂಡರು, ನಿರ್ಬಲರಾಗಿದ್ದು ಬಲಿಷ್ಠರಾದರು, ಯುದ್ಧದಲ್ಲಿ ಪರಾಕ್ರಮಶಾಲಿಗಳಾದರು, ಪರರ ದಂಡುಗಳನ್ನು ಓಡಿಸಿಬಿಟ್ಟರು, ಸ್ತ್ರೀಯರು ಸತ್ತು ಹೋಗಿ ತಮ್ಮವರನ್ನು ಪುನರುತ್ಥಾನದಿಂದ ತಿರುಗಿ ಹೊಂದಿದರು. ಇದೆಲ್ಲ ನಂಬಿಕೆಯಿಂದಲೇ ನಡೆಯುತ್ತದೆ. ಎಂತಹ ಪರಿಸ್ಥಿತಿಯಲ್ಲಿಯೂ ಸಹ ಅವರ ನಂಬಿಕೆ ಕುಂದು ಹೋಗಲಿಲ್ಲ ಎಂಬುದನ್ನು. ಕೆಲವರು ತಾವು ಯಾತನೆಯ ಯಂತ್ರಕ್ಕೆ ಕಟ್ಟಲ್ಪಟ್ಟಾಗ ಶ್ರೇಷ್ಠ ಪುನರುತ್ಥಾನವನ್ನು ಹೊಂದುವುದಕ್ಕೋಸ್ಕರ ಬಿಡುಗಡೆ ಬೇಡವೆಂದು ಹೇಳಿ ಮುರಿಸಿಕೊಂಡು ಸತ್ತರು. ನಂಬಿಕೆಯಿಂದಲೇ ಕಾರ್ಯ ಆಗಿದೆ. ಅವರ ನಂಬಿಕೆ ಬಿದ್ದು ಹೋಗಲಿ. ಯಾಕೆ? ಸೃಷ್ಟಿಕರ್ತನಾದ ದೇವರ ಮಹಿಮೆಯುಳ್ಳ ಪ್ರಭಾವದ ಶಕ್ತಿಯನ್ನ ಅವರು ಸಂಪೂರ್ಣವಾಗಿ ಅರ್ಥ ಮಾಡಿ, ಅವರ ನಂಬಿಕೆ ತಮ್ಮನ್ನ ಕರೆದಾತನ ಮೇಲೆ ಬಲವಾಗಿ ಎಂತಹ ಪರಿಸ್ಥಿತಿಗೂ ತಮ್ಮನ್ನು ಒಪ್ಪಿಸಿಕೊಡುವುದಕ್ಕೆ ಅವರು ಸದಾ ಸಿದ್ಧರಾಗಿ. ಯಾಕಂತಂದ್ರೆ ಅವರ ನಂಬಿಕೆ ಅಂತದ್ದಾಗಿ. ಬೇರೆ ಕೆಲವರು ಅಪಹಾಸ್ಯ, ಕೊರಡೆಯ ಪೆಟ್ಟು, ಸೆರೆಮನೆ, ಬೇಡಿ, ಸೆರೆಮನೆ ಇವುಗಳನ್ನು ಅನುಭವಿಸಿದರು. ಕೆಲವರನ್ನು ಜನರು ಕಲ್ಲಿಸಿದು ಕೊಂದರು, ಕೆಲವರನ್ನು ಗರಗಸದಿಂದ ಕೊಯ್ದು ಕೊಂದರು, ದೇವದ್ರೋಹಿಗಳಾಗಿ ಪ್ರಾಣವನ್ನು ಉಳಿಸಿಕೊಳ್ಳಲೆಂದು ಕೆಲವರನ್ನು ಪ್ರೇರೇಪಿಸಿದರು, ಕೆಲವರನ್ನು ಕತ್ತಿಯಿಂದ ಕೊಂದರು, ಕೆಲವರು ಕೊರತೆ, ಹಿಂಸೆ, ಬಾಧೆ ಇವುಗಳನ್ನು ಅನುಭವಿಸುವವರಾಗಿದ್ದು ಕುರಿ ಮೇಕೆಗಳ ಚರ್ಮಗಳನ್ನು ಮುಟ್ಟುಕೊಂಡವರಾಗಿ ತಿರುಗಾಡಿದರು. ಇಂಥವರಿಗೆ ಈ ಲೋಕವು ಯೋಗ್ಯ ಸ್ಥಳವಲ್ಲ. ಅವರು ತಮ್ಮ ದೇಶದ ಕಾಡು ಬೆಟ್ಟಗಳಲ್ಲಿ, ಕವಿ ಕುಣಿಗಳಲ್ಲಿ ಅಲೆಯವರಾಗಿದ್ದರು. ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆ ಹೆಸರನ್ನು ಸಂಪಾದಿಸಿಕೊಂಡಿದ್ದರೂ ವಾಗ್ದಾನದ ಫಲವನ್ನು ಹೊಂದಲಿಲ್ಲ. ಪ್ರಿಯ ದೇವ ಜನರೇ, ದೇವರು ನಮಗೆ ಇಟ್ಟಿರುವಂತಹ ನಿತ್ಯವಾದಂತ ತನ್ನ ಒಡಂಬಡಿಕೆಯ ವಾಗ್ದಾನವನ್ನು ಆತನು ಕೊಡುವ ತನಕ ಅದು ಹೊಂದದೇ ಇದ್ರೂ ಸಹ ನಂಬಿಕೆಗೆ ತಮ್ಮ ಸಂಪೂರ್ಣವಾದ ಬೆಂಬಲವನ್ನು ದೇವರಿಗೆ ಒಪ್ಪಿಸಿಕೊಡುವುದನ್ನು ನಾವು ತಮ್ಮ ಜೀವ ನಾಶನದ ಬಲೆಗೆ ಸಿಕ್ಕಿಕೊಂಡಾಗಲು ನಂಬಿಕೆಯಿಂದಲೇ ತಮ್ಮ ಪ್ರಾಣವನ್ನ ಒಪ್ಪಿಸಿಕೊಳ್ಳುವುದನ್ನ ನಾವು ನೋಡುವಂತಾಗಿ. ಪೇತ್ರನು ಹೀಗೆ ಬರೀತಾರೆ. ಪೇತ್ರನು ಬರೆದಂತ ಪತ್ರಿಕೆ ಮೊದಲನೇ ಪೇತ್ರ 4ನೇ ಅಧ್ಯಾಯ 12ನೇ ವಚನ. ಪ್ರಿಯರೇ, ನೀವು ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಟ್ಟಿದ್ದಕ್ಕಾಗಿ ಆಶ್ಚರ್ಯಪಡಬೇಡಿರಿ. ವಿಪರೀತವಾದ ಸಂಗತಿ ಸಂಭವಿಸಿತೆಂದು ಯೋಚಿಸಬೇಡಿರಿ. ಆದರೆ ನೀವು ಎಷ್ಟರ ಮಟ್ಟಿಗೆ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದರೋ ಅಷ್ಟರ ಮಟ್ಟಿಗೆ ಸಂತೋಷವುಳ್ಳವರಾಗಿ ಆತನ ಮಹಿಮೆಯ ಪ್ರತ್ಯಕ್ಷತೆಯಲ್ಲಿಯೂ ನೀವು ಸಂತೋಷಪಟ್ಟು ಉಲ್ಲಾಸಗೊಳ್ಳುವಿರಿ. ನೀವು ಕ್ರಿಸ್ತನ ಹೆಸರಿನ ನಿಮಿತ್ತ ನಿಂದೆಗೆ ಗುರಿಯಾದರೆ ಧನ್ಯರೇ. ತೇಜೋಮಯವಾದ ಆತ್ಮನಾಗಿರುವ ದೇವರ ಆತ್ಮನು ನಿಮ್ಮಲ್ಲಿ ನೆಲೆಗೊಂಡಿದ್ದಾನಲ್ಲ. ನಿಮ್ಮಲ್ಲಿ ಯಾವನಾದರೂ ಕೊಲೆಗಾರನು, ಕಳ್ಳನು, ದುಷ್ಟನು, ಪರಕಾರ್ಯಗಳಲ್ಲಿ ತಲೆ ಹಾಕುವವನಾಗಿದ್ದು ಶಿಕ್ಷಾಪಾತ್ರನಾಗಬಾರದು. ಆದರೆ ಕ್ರೈಸ್ತನಾಗಿ ಬಾಧೆಪಟ್ಟರೆ ಅವನು ನಾಚಿಕೆ ಪಡದೆ ಆ ಹೆಸರಿನಿಂದಲೇ ದೇವರನ್ನು ಘನಪಡಿಸಲಿ.
ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಕ್ರೈಸ್ತನಾಗಿ ಬಾಧೆ ಪಡುವಂತದ್ದು ಈ ಭೂಮಿ ಮೇಲೆ ನಂಬಿಕೆಗೆ ಬರುವಂತ ಶೋಧನೆ. ಅದನ್ನ ಜಯಿಸಬೇಕಾದ್ರೆ ದೇವರ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸ್ಕೊಳ್ಬೇಕು. ದೇವರ ನಂಬಿಕೆಯ ಮೇಲೆ, ವಾಗ್ದಾನದ ಮೇಲೆ ನಂಬಿಕೆ ಇಟ್ಟು ಜೀವಿಸಿದಂತ ಪ್ರತಿಯೊಬ್ಬ ದೇವ ಜನರು ನಂಬಿಕೆಗೆ ವಾಗ್ದಾನದ ಫಲವನ್ನ ಎದುರು ನೋಡುತ್ತಲೇ ಈ ಲೋಕದ ಯಾತ್ರೆಯನ್ನ ಮುಗಿಸಿದ ಕಾರಣ ಆ ಪ್ರತಿಫಲ ಅದು ಅಲ್ಲಿಗೆ ಸಿಗುವಂತದ್ದಲ್ಲ, ಅದು ನಿರಂತರವಾಗಿ ಮುಂದುವರೆದು ನಿತ್ಯತ್ವಕ್ಕಾಗಿ ಸಿಗುವಂತ ಪ್ರತಿಫಲವಾಗಿದೆ. ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಹಬಕ್ಕೂಕ 3ನೇ ಅಧ್ಯಾಯಕ್ಕೆ ಹೋದಾಗ ಅಲ್ಲಿ ಪ್ರವಾದಿ ನಮಗೆ ಈ ರೀತಿ ನಮ್ಮನ್ನ ದೇವರ ನಡ್ಸುವಿಕೆಯನ್ನು ನಮಗೆ ತಿಳಿಸುವಂತನಾಗಿದ್ದಾನೆ. ಹಬಕ್ಕೂಕ 3ನೇ ಅಧ್ಯಾಯಕ್ಕೆ ಹೋಗೋಣ. ನಮ್ಮ ಸುತ್ತವನ್ನ ಹಬಕ್ಕೂಕನು ಬರೆದಂತ ಪ್ರವಾದನೆ ಪುಸ್ತಕ 3ನೇ ಅಧ್ಯಾಯಕ್ಕೆ ತಿರುಗಿಸ. ದಯಮಾಡಿ ಸಿಕ್ಕಿದವರು ಓದ್ಬೇಕೆಂಬುದಾಗಿ ಕೇಳ್ಕೊಂಡು. ಹದಿನಾರನೇ ವಚನದಲ್ಲಿ, ಅದು ನನಗೆ ಕೇಳಿಸಲು ನನ್ನ ಹೊಟ್ಟೆಯು ತಳಮಳಗೊಂಡಿತು, ಆ ಶಬ್ದಕ್ಕೆ ನನ್ನ ತುಟಿಗಳು ಅದಿರಿದವು. ವಿಪತ್ಕಾಲವು ಜನರನ್ನು ಎದುರಾಯಿಸಿ ಅವರ ಮೇಲೆ ಬೀಳುವಾಗ ನಾನು ಅದನ್ನು ತಾಳ್ಮೆಯಿಂದ ಕಾದಿರಬೇಕೆಂದು ನನಗೆ ತಿಳಿಯಲು ಕ್ಷಯವು ನನ್ನ ಎಲುಬುಗಳಲ್ಲಿ ಸೇರಿ ನಾನು ನಿಂತ ಹಾಗೆಯೇ ನಡುಗಿದನು. ಆಹಾ, ಅಂಜೂರವು ಚಿಗುರದಿದ್ದರು, ದ್ರಾಕ್ಷಾಲತೆಗಳಲ್ಲಿ ಹಣ್ಣು ಸಿಕ್ಕದಿದ್ದರು, ಎಣ್ಣೆ ಮರೆಗಳ ಉತ್ಪತ್ತಿಯು ಶೂನ್ಯವಾದರು, ಹೊಲ ಗದ್ದೆಗಳ ಆಹಾರವನ್ನು ಕೊಡದೆ ಹೋದರು, ಕುರಿಯು ಹಿಂಡು ಹಟ್ಟಿಯೊಳಗಿಂದ ನಾಶವಾದರು, ಮಂದೆಯು ಕೊಟ್ಟಿಗೆಗಳೊಳಗೆ ಇಲ್ಲದಿದ್ದರು. ನಾನು ಯೆಹೋವನಲ್ಲಿ ಉಲ್ಲಾಸಿಸುವೆನು, ನನ್ನ ರಕ್ಷಕನಾದ ದೇವರಲ್ಲಿ ಆನಂದಿಸುವೆನು. ಕರ್ತನಾದ ಯೆಹೋವನೇ ನನ್ನ ಬಲ. ದೇವರು ವಾಗ್ದಾನ ಮಾಡಿದ್ದ, ನಮ್ಮ ಹೃದಯವು ಕಳವಳಗೊಳ್ಳದೆ ನನ್ನನ್ನು ನಂಬಿರಿ. ದೇವರು ವಾಗ್ದಾನ ಮಾಡಿದ್ದ, ಹೆದರಬೇಡ್ರಿ, ಕಳವಳ ಪಡಬೇಡ್ರಿ, ನಾನೇ ನಿಮ್ಮೊಂದಿಗಿದ್ದೆ. ಈ ವಾಗ್ದಾನವು ಒಂದು ದಿನಕ್ಕೆ, ಸ್ವಲ್ಪ ಕಾಲಕ್ಕೆ ಮುಗಿದು ಹೋಗುವಂತ, ಅದು ಇಲ್ಲಿಯೇ ನಮಗೆ ಸಿಗುವಂಥದ್ದು ಅಲ್ಲ. ಈ ವಾಗ್ದಾನದ ಪ್ರತಿಫಲವನ್ನು ಹೊಂದಬೇಕಾದ್ರೆ ಈ ಲೋಕದಲ್ಲಿ ನಮ್ಮ ಜೀವಿತ ಇರುವ ತನಕ, ನಾವು ಈ ಲೋಕದ ಯಾತ್ರೆಯನ್ನು ಮುಗಿಸಿದ ಮೇಲೂ ಆ ನಂಬಿಕೆ ಮುಂದುವರಿಬೇಕು. ಪ್ರಿಯ ದೇವ ಜನರೇ, ನಮ್ಮನ್ನು ಕರೆದಾತನು ನಂಬಿಗಸ್ತ. ಈ ಲೋಕದ ಯಾತ್ರೆಯಲ್ಲಿ ನಮ್ಮೊಟ್ಟಿಗೆ ಆತನಿದ್ದಾನೆ. ಆತನ ಚಿತ್ತಕ್ಕೆ ವಿಧೇಯರಾಗಬೇಕಾದದ್ದು ನಮ್ಮ ಕಷ್ಟಗಳಲ್ಲಿ ಕೈ ಹಿಡಿಬೇಕಾದಾಗ ನಮ್ಮ ಕೈ ಹಿಡಿತಾನೆ, ಕಾಪಾಡಬೇಕಾದಾಗ ನಮ್ಮನ್ನು ಉದ್ಧರಿಸಬೇಕಾದ ನಮ್ಮನ್ನು ಉದ್ಧರಿಸ್ತಾನೆ, ಎತ್ತರವಾದ ಸ್ಥಳಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ಕರ್ಕೊಂಡು ಹೋಗ್ತಾನೆ. ಯಾವ ಸಮಯದಲ್ಲಿ ಹೇಗೆ ನಮ್ಮನ್ನು ನಡೆಸಬೇಕು, ಉಪಯೋಗಿಸ್ತಾನೆ. ಸಮಯ ಬಂದಾಗ ಮೌನವಾಗ್ತಾನೆ. ಆ ಸಮಯದಲ್ಲಿ ನಮ್ಮ ನಿರೀಕ್ಷೆ ಇನ್ನೂ ದೇವರ ಮೇಲೆ ಹೆಚ್ಚಾಗಿ, ಅದನ್ನು ತಾನೇ ದೇವರ ವಾಕ್ಯದಲ್ಲಿ ನಂಬಿದಂತ ದೇವರ ಮಕ್ಕಳಿಗೆ ತಿಳಿಸ್ತಾರೆ. ಅನೇಕರು ತಮ್ಮ ವಾಗ್ದಾನದ ಫಲವನ್ನು ನಿರೀಕ್ಷೆಯಿಂದ ಹೊಂದುವುದಕ್ಕಾಗಿ ತಮ್ಮವರನ್ನು ಒಪ್ಪಿಸಿಕೊಂಡು ಇದು ಈ ಭೂಮಿ ಮೇಲೆ ನಿರಂತರವಾಗಿ ನಡೀತಾ ಇದೆ. ಇದೆಲ್ಲ ನಡೆಯುವಾಗ, ಅನುಭವಿಸುವಾಗ ನಾವು ಇನ್ನಷ್ಟು ನಂಬಿಗಸ್ತರಾಗಿ ನಮ್ಮ ನಂಬಿಕೆಯನ್ನ ಇನ್ನಷ್ಟು ಕರ್ತನಲ್ಲಿ ನೆಲೆಗೊಳಿಸಿ, ನಂಬಿಕೆಗೆ ಆಧಾರವಾಗಿರ್ತಕ್ಕಂಥ ದೇವರ ಮೇಲೆ ನಮ್ಮ ನಂಬಿಕೆಯ ನಿರೀಕ್ಷೆಯ ಪ್ರತಿಫಲ ಹೊಂದುವುದಕ್ಕಾಗಿ ತಾಳ್ಮೆಯಿಂದ ಶ್ರೇಷ್ಠವಾದ ಹೋರಾಟವನ್ನ ಮಾಡಿ, ಹಬಕ್ಕೂಕನು ತಿಳಿಸಿದ ಹಾಗೆ ಈ ಭೂಮಿ ಮೇಲೆ ಏನೇ ಆದರೂ ಯೋಬನಂತೆ ಸಂಪೂರ್ಣವಾಗಿ ವಿಶ್ವಾಸ ಇಟ್ಟು ಆ ದಿನಕ್ಕಾಗಿ ನಾವು ಎದುರು ನೋಡಬೇಕು. ಕರ್ತನು ತನ್ನ ವಾಗ್ದಾನಗಳನ್ನು ನೆರವೇರಿಸುವಂತ ಸಮಯ ಅದಾಗುವಾಗ ಈ ವಾಕ್ಯಗಳು ನೆರವೇರು. 3ನೇ ಅಧ್ಯಾಯ, ಹಬಕ್ಕೂಕ 3ನೇ ಅಧ್ಯಾಯ 19. ಕರ್ತನಾದ ಯೆಹೋವನೇ ನನ್ನ ಬಲ, ಆತನು ನನ್ನ ಕಾಲನ್ನು ಜಿಂಕೆಯ ಕಾಲಿನಂತೆ ಚುರುಕು ಮಾಡಿ ನನ್ನ ಉನ್ನತ ಪ್ರದೇಶಗಳಲ್ಲಿ ನನ್ನ ನಡೆಸುತ್ತಾನೆ. ಪ್ರಧಾನ ಗಾಯಕನ ಕೀರ್ತನೆಯ ಸಂಗ್ರಹದಿಂದ ಆತನು ಉನ್ನತವಾದಂತ ಪ್ರದೇಶದಲ್ಲಿ ನಮ್ಮ ನಂಬಿಕೆಗಳನ್ನ, ನಮ್ಮ ನಿರೀಕ್ಷೆಗಳಿಗೆ ಸಿಗುವಂತ ಪ್ರತಿಫಲವನ್ನ ಹೊಂದಿದಾಗ ಅನುಭವಿಸುವಂತೆ ಆತನು ನಮ್ಮನ್ನ ನಡೆಸುವಂತನಾಗಿದ್ದಾನೆ. ನಮಗೆ ಅದನ್ನ ಒದಗಿಸಿಕೊಡುವಂತನಾಗಿದ್ದಾನೆ. ಅದನ್ನ ನಾವು ಅನುಭವಿಸುವುದಕ್ಕೆ ದೇವರು ಕಾರ್ಯ ಮಾಡೋದು. ಅಲ್ಲಿಯೇ ತನಕ
ಹೇಗೆ ದೇವರ ಮಕ್ಕಳು ಎಲ್ಲಾ ಸಮಯದಲ್ಲೂ ನಂಬಿಕೆಯಿಂದ ಕಾದುಕೊಂಡು ಎಲ್ಲಾ ಪರಿಸ್ಥಿತಿಗಳಲ್ಲಿಯೂ ದೇವರ ಚಿತ್ತಕ್ಕೆ ತಮ್ಮನ್ನು ಒಪ್ಪಿಸಿಕೊಂಡು ನಂಬಿಕೆಯಿಂದ ಈ ಲೋಕದಲ್ಲಿ ಬದುಕಿದರು. ಹಾಗೆಯೇ ದೇವರನ್ನು ನಂಬಿರ್ತಕ್ಕಂಥ ಪ್ರತಿಯೊಬ್ಬ ವಿಶ್ವಾಸಿಯು ಎಲ್ಲಾ ಸಮಯದಲ್ಲಿ ನಂಬಿಕೆಯಿಂದ ದೇವರ ಚಿತ್ತಕ್ಕೆ ಎಲ್ಲಾ ಪರಿಸ್ಥಿತಿಯನ್ನು ಒಪ್ಪಿಸಿಕೊಂಡು ನಿರಂತರವಾದ ಶಾಶ್ವತವಾದಂತ ಬಿಡುಗಡೆಯನ್ನು ಪಡುವಂತ ದೇವರ ಮೇಲೆ ನಂಬಿಕೆ ಇಟ್ಟು ಭರವಸೆಯಿಂದ ಜೀವಿಸಬೇಕು. ನಮ್ಮ ನಂಬಿಕೆ ಬಿದ್ದು ಹೋಗಬಾರದೆಂಬುದಾಗಿ ದೇವರು ಇಷ್ಟಪಡ್ತಾರೆ. ನಾವು ನಂಬಿಕೆಯಲ್ಲಿ ಬಿದ್ದು ಹೋಗದೆ ಇರಬೇಕಾದ್ರೆ ದೇವರ ವಾಗ್ದಾನಗಳ ಮೇಲೆ ನಾವು ಬಲವಾಗಿ ನಿಂತ್ಕೊಳ್ಬೇಕಾಗ್ತದೆ. ಹೆದರಬೇಡರಿ, ಕಳವಳ ಪಡಬೇಡ, ನಾನೇ ನಿಮ್ಮೊಂದಿಗೆ. ಕರ್ತನಾದ ದೇವರು ಹುಟ್ಟಿನಿಂದ ಯೇಸು ಕ್ರಿಸ್ತನ ಮರಣದ ತನಕ ಸತ್ತಾಗಲೂ ಸತ್ತ ಮೇಲೂ ತನ್ನ ಭಕ್ತರ ಜೊತೆಯಲ್ಲಿದ್ದು ನಿರಂತರವಾಗಿ ಜೀವಿಸುವಂತ ಬಿಡುಗಡೆಗಾಗಿ ಅವರನ್ನು ಎಬ್ಬಿಸುವ ಆ ದಿನ ಈ ಭೂಮಿ ಮೇಲೆ ನಂಬಿಕೆಗೆ ಬರಬೇಕಾದ ಎಲ್ಲಾ ಶೋಧನೆಗಳು ಮುಕ್ತಾಯವಾಗಿ ನಿರಂತರವಾದ ಶಾಶ್ವತವಾದ ನಿತ್ಯದ ಸೌಭಾಗ್ಯದ ನಿಧಿಯಾದಂತ ತಂದೆಯಾದ ದೇವರ ಸನ್ನಿಧಾನದಲ್ಲಿ ಯಾವುದೇ ಭಯವಿಲ್ಲದೆ, ಯಾವುದೇ ಚಿಂತೆ ಇಲ್ಲದೆ, ದುಃಖವಿಲ್ಲದೆ, ನಂಬಿಕೆಗೆ ಯಾವುದೇ ದೋಖ ಇಲ್ಲದೆ ಆತನ ಜೊತೆಯಲ್ಲಿ ನಿರಂತರ ಜೀವಿಸುವಂತ ಸೌಭಾಗ್ಯವನ್ನ ತನ್ನನ್ನ ನಂಬಿದಂತ ವಾಗ್ದಾನಕ್ಕಾಗಿ ಕಾದುಕೊಂಡಿದ್ದಂತ ತನ್ನ ಭಕ್ತರಿಗೆ ಒದಗಿಸಿಕೊಡುವಂತನಾಗಿ ಆ ನಂಬಿಕೆಯಲ್ಲಿ ತಾನೇ ಈ ಕೊನೆ ಕಾಲದ ಈ ಹೋರಾಟವನ್ನ ನಾವು ಮುಂದುವರಿಸಬೇಕಾಗಿದೆ, ಜೀವಿಸಬೇಕಾಗಿದೆ, ಕ್ರಿಸ್ತನನ್ನ ಎದುರುಗೊಳ್ಳಬೇಕಾಗಿದೆ. ಅದಕ್ಕೆ ಬೇಕಾದಂತ ಆತ್ಮನ ಬಲವನ್ನ, ಶಕ್ತಿಯನ್ನ ದೇವರು ಆತನ ನಂಬಿರುವಂತ ನಮ್ಮೆಲ್ಲರ ಜೀವಿತದಲ್ಲಿ, ನಂಬುವಂತ ಪ್ರತಿಯೊಬ್ಬ ದೇವ ಜನರ ಜೀವಿತದಲ್ಲಿ ಅನುಗ್ರಹಿಸಲಿ ಎಂಬುದು ನನ್ನ ಪ್ರಾರ್ಥನೆ ಆಗಿದೆ. ದೇವರ ವಾಕ್ಯಗಳನ್ನು ಆಶೀರ್ವಾದ. ಪ್ರಾರ್ಥನೆಗೆ ಹೋಗೋಣ. ನಮ್ಮ ಮಧ್ಯದಲ್ಲಿ ಪ್ರಾರ್ಥನೆ ಮಾಡೋದಕ್ಕೋಸ್ಕರ ಹಿರಿಯರಾದಂತ ಚಿನ್ನಪ್ಪ ಸಾತ್ವಿಕ್ ಅವರಿಗೆ ಕೇಳ್ಕೊಳ್ತೇನೆ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ಈ ಸಮಯದಲ್ಲಿ ತಿಳಿಸಬೇಕೆಂದಾಗಿದೆ. ಸಹೋದರಿ ನ್ಯಾನ್ಸಿ ಡೇವಿಡ್ ಅವರಿಗೂ ಚಿಂತಾ ಜನಕವಾಗಿದೆ. 2 ದಿವಸಗಳ ಕಾಲ ಮಾತ್ರ ಅವರಿಗೆ ಸಮಯ ಕೊಟ್ಟಿದ್ದಾರೆ. ಬೆಳಿಗ್ಗೆ 4 ಗಂಟೆಗೆ ಅವರು ಕರೆ ಮಾಡಿ ತಿಳಿಸಿದ್ರು. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ದೇವರು ಅವರನ್ನ ಕೈ ಹಿಡಿಲಿ, ಕಾಪಾಡಲಿ, ಅವರನ್ನ ದೇವರ ಚಿತ್ತದಲ್ಲಿ ನಡೆಸಲಿ ಎಂಬುದಾಗಿ, ಅವರಿಗೆ ಬಲವನ್ನು ನೀಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಸಹೋದರಿ ಶೋಭಾ ಡೇವಿಡ್ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ದೇವರು ಅವ್ರನ್ನ ಮುಟ್ಟಲಿ, ವಾಸಿ ಮಾಡಲಿ ಎಂಬುದಾಗಿ. ಇನ್ನು ಅನೇಕರು ಅಸ್ವಸ್ಥರಾಗಿದ್ದಾರೆ. ದೇವರ ಅವ್ರ ನಂಬಿಕೆಯನ್ನು ಬಲಪಡಿಸಲಿ, ಗುಣಪಡಿಸಲಿ, ದೇವರ ಕೃಪೆಯನ್ನು ಅವರು ಅನುಭವಿಸುವಂತೆ ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಸಹೋದರ KP ರವಿ ಅವರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಅವರ ವಿಜ್ಞಾಪನೆಗೋಸ್ಕರ ಪ್ರಾರ್ಥನೆ ಮಾಡೋಣ. ಹಿರಿಯಂತ ಪ್ರೇಮ ಸರ್ ಅವರ ಮಕ್ಕಳು ವಿನಯ್ ಮತ್ತು ವಿಕ್ರಮ್ಗೋಸ್ಕರ ಪ್ರಾರ್ಥನೆ ಮಾಡೋಣ. ಹಿರಿಯಂತ ಲೋಕೇಶ್ ಅಂಕಲ್ ಅವರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಇನ್ನು ಯಾವ್ದಾದ್ರು ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ಈ ಸಮಯದಲ್ಲಿ ತಿಳಿಸ್ಬೇಕಿತ್ತು. ಅವರು ಚಿನ್ನಪ್ಪ ಸಾತ್ವಿಕ್ ಅವರು ಪ್ರಾರ್ಥನೆ ಮಾಡ್ಬೇಕಿಂತ. ಇದ್ದೀರಾ ಚಿನ್ನಪ್ಪ ಅವರು? ಪಾಸ್ಟರ್ ಇದ್ದೇನೆ. ಯಾರ್ಯಾರಿಗೆ ಪ್ರೇಯರ್ ಮಾಡ್ಬೇಕು ಅಂದ್ರಿ? ನ್ಯಾನ್ಸಿ ಡೇವಿಡ್ ಅವರಿಗೆ, ಮತ್ತೆ ಶೋಭಾ ಡೇವಿಡ್ ಎಂಬುದಾಗಿ ಅವರಿಗೆ, KP ರವಿ ಅವರಿಗೆ, ಮತ್ತು ಪ್ರೇಮಾ ಸರ್ ಅವರ ಮಕ್ಕಳಿಗೆ, ಹಿರಿಯರಂತ ಲೋಕೇಶ್ ಅಂಕಲ್ ಅವರ ಕುಟುಂಬಕ್ಕೆ, ಜೊತೆಗೆ ಸಹೋದರಿ ಕವಿತಾ ಕುಷ್ಟಗಿ ಅವ್ರಿಗೋಸ್ಕರ ಕೂಡ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪರಮ ತಂದೆಯ ದೇವರೇ, ಮತ್ತೊಂದು ಮುಂಜಾನೆಯಲ್ಲಿ ಸ್ವಾಮಿ ನಾವು ಎದ್ದು ಜೀವಂತವಾಗಿ ಸ್ವಾಮಿ ನೀನು ಮಾಡಿದ ಎಲ್ಲಾ ಉಪಕಾರಗಳಿಗೆ ಉಪಕಾರ ಸ್ತುತಿಯನ್ನು ಹೇಳುವಂತೆ ನಮಗೆ ಸಹಾಯ ಮಾಡಿದ್ದೀಯಪ್ಪ ತಂದೆ. ನಮ್ಮ ಜೀವಿತದ ಎಲ್ಲಾ ದಿನಗಳಲ್ಲಿ ನೀನು ನಮ್ಮ ನಡೆಸ್ಕೊಂಡು ಬಂದಿದ್ದೀಯ ಸ್ವಾಮಿ.
ಈ ಮುಂಜಾನೆ ಸ್ವಾಮಿ ನಾವೆಲ್ಲರೂ ಒಟ್ಟಾಗಿ ಸೇರಿ ನಿನ್ನ ಸನ್ನಿಧಾನದಲ್ಲಿ ಬಂದು ನಿನ್ನ ದಾಸನ ಮುಖಾಂತರ ಬರುವಂತಹ ನಿನ್ನ ಆತ್ಮಿಕವಾದ ಒಂದು ಆಹಾರಕ್ಕೋಸ್ಕರ ನಾವು ಕಾದಿದ್ದೆವು ಸ್ವಾಮಿ. ಅದನ್ನು ನೀಡಿದ್ದೀಯಪ್ಪ, ಅದಕ್ಕೋಸ್ಕರ ಕೊಂಡಾಡ್ತೇವೆ ಸ್ವಾಮಿ. ತಂದೆಯ ದೇವರೇ, ಹೌದು, ಹೊತ್ತಾರೆಯಲ್ಲಿ ನಿನ್ನ ಪ್ರೇಮವನ್ನು, ರಾತ್ರಿಯಲ್ಲಿ ನಿನ್ನ ಸತ್ಯತೆಯನ್ನು ವರ್ಣಿಸುವುದು ಉಚಿತವಾಗಿದೆ ಎಂಬುದಾಗಿ ತಾವಿದನ್ನು ಹೇಳುವಂತೆ ಸ್ವಾಮಿ, ಹೊತ್ತಾರೆ ನಿನ್ನ ಪ್ರೇಮವನ್ನ ನಾವು ಕೊಂಡಾಡ್ತೇವಪ್ಪ. ನಿನ್ನ ಮಹತ್ಗಳನ್ನ, ನಿನ್ನ ಕ್ರಿಯೆಗಳನ್ನ ನಾವು ನೋಡಿದ್ದೇವೆ ಸ್ವಾಮಿ. ನಿನ್ನ ಕೆಲಸಗಳ ದೆಸೆಯಿಂದ ನಮಗೆ ಉತ್ಸಾಹ ಧ್ವನಿ ಆಗುವಂತೆ ಮಾಡ್ತಾ ಇದೀಯ ತಂದೆಯ ದೇವರೇ. ನಿತ್ಯವೂ ನಾವು ತಪ್ಪದೆ ನಿನ್ನ ವಾಕ್ಯಗಳಲ್ಲಿ ಇನ್ನೂ ಹೆಚ್ಚಾದ ರೀತಿಯಲ್ಲಿ ಬೆಳೆಯುವುದಕ್ಕೆ, ಆತ್ಮಿಕವಾಗಿ ಬಲ ಹೊಂದುವುದಕ್ಕೆ ನಮಗೆ ಸಹಾಯ ಮಾಡುತ್ತಾ ಬಂದಿದ್ದೀಯ ಸ್ವಾಮಿ. ಸ್ತೋತ್ರ ತಂದೆ. ತಂದೆಯ ದೇವರೇ, ನಮ್ಮ ಮಧ್ಯದಲ್ಲಿ ಅನೇಕ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ ಸ್ವಾಮಿ. ಅಂಥವರನ್ನ ನಿನ್ನ ಮುಂದೆ ನಿನ್ನ ಸನ್ನಿಧಾನದಲ್ಲಿ ಜ್ಞಾಪಕ ಮಾಡಿಕೊಳ್ಳುತ್ತೇವೆ ಸ್ವಾಮಿ. ತಂದೆಯೇ, ಮಧ್ಯದಲ್ಲಿ ನ್ಯಾನ್ಸಿ ಅವರು ಇದ್ದಾರೆ ಸ್ವಾಮಿ. ನ್ಯಾನ್ಸಿ ಆ ಒಂದು ಸಹೋದರಿಗೆ ಇರುವಂತಹ ಆರೋಗ್ಯ ಸಮಸ್ಯೆ ಬಹಳ ದೊಡ್ಡದಾಗಿದೆ ಸ್ವಾಮಿ. ಅವರು ಗುಣ ಹೊಂದುತ್ತಾ ಬಂದಿದ್ದರು ಸ್ವಾಮಿ. ಇವಾಗ ಅವರ ಪರಿಸ್ಥಿತಿ ಬಹಳ ಗಂಭೀರವಾಗಿದೆ ಎಂಬುದಾಗಿ ನಾವು ತಿಳಿದಿದ್ದೇವೆ ಸ್ವಾಮಿ. ಪರಿಸ್ಥಿತಿ ಎಷ್ಟೇ ಗಂಭೀರವಾಗಿದ್ದರೂ ಸ್ವಾಮಿ, ನಾವು ನಿನ್ನ ಮೇಲಿನ ಭರವಸೆಯನ್ನ, ನಂಬಿಕೆಯನ್ನು ಬಿಡುವುದಿಲ್ಲ ಸ್ವಾಮಿ. ನೀನು ಎಂಥ ಪರಿಸ್ಥಿತಿಯಲ್ಲೂ ನಮ್ಮನ್ನ ನೀನು ಕಾದು ಕಾಪಾಡಬಲ್ಲ ಸ್ವಾಮಿ. ಹಾಗೆ ಸಹೋದರಿ ನ್ಯಾನ್ಸಿ ಡೇವಿಡ್ ಅವರ ಒಂದು ಆರೋಗ್ಯದ ಸಮಸ್ಯೆಯನ್ನು ನೀನು ಪರಿಹರಿಸುವಂತಹ ದೇವರಾಗಿದ್ದಿ ಸ್ವಾಮಿ. ಪರಿಹರಿಸತಕ್ಕಂತಹ ಎಲ್ಲಾ ಶಕ್ತಿ ನಿನ್ನಲ್ಲಿದೆ ಸ್ವಾಮಿ. ಆ ಮಗಳನ್ನ ಮುಟ್ಟಪ್ಪ, ಹೇಗೋ ನಿನ್ನ ಚಿತ್ತ ಸ್ವಾಮಿ. ಆ ಮಗಳ ಜೀವಿತದಲ್ಲಿ ನಿನ್ನ ಚಿತ್ತವೇ ನೆರವೇರಲಿ ಸ್ವಾಮಿ. ಅವರ ಯಜಮಾನರು, ಮಕ್ಕಳು, ಕುಟುಂಬದವರು ಸ್ವಾಮಿ ಬಹಳ ಕಳವಳದಲ್ಲಿದ್ದಾರೆ ಸ್ವಾಮಿ, ದುಃಖದಲ್ಲಿದ್ದಾರೆ ಸ್ವಾಮಿ, ಭಯದಲ್ಲಿದ್ದಾರೆ ಸ್ವಾಮಿ. ಅವರಿಗೆ ಬೇಕಾದಂತ ಧೈರ್ಯವನ್ನು ತುಂಬು ಸ್ವಾಮಿ. ಮನುಷ್ಯರೆಲ್ಲರೂ ತಂದೆಯ ದೇವರೇ ಶಾಶ್ವತವಾಗಿ ನೀನು ಬದುಕುವುದಿಲ್ಲ ಸ್ವಾಮಿ. ಆದ್ರೆ ಈ ಸಂದರ್ಭದಲ್ಲಿ ಆ ಮಗಳನ್ನ ಕೈ ಬಿಡಬೇಡಪ್ಪ, ಕುಟುಂಬವನ್ನ ಕೈ ಬಿಡಬೇಡ ಸ್ವಾಮಿ. ಅವರಿಗೆ ಬೇಕಾದಂತ ಸಹಾಯವನ್ನು ನೀವು ಕೊಡು ಸ್ವಾಮಿ. ಹಾಗೆ ಶೋಭಾ ಡೇವಿಡ್ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋರಾಗಿದ್ದೇವೆ ಸ್ವಾಮಿ. ಆ ಮಗಳಿಗಿರುವಂತಹ ಸಮಸ್ಯೆ, ಆ ಮಗಳಿಗಿರುವಂತಹ ತೊಂದರೆಗಳು ನಿನಗೆ ಗೊತ್ತಿದೆ ಸ್ವಾಮಿ. ಆ ಮಗಳನ್ನ ಮುಟ್ಟು ನೀನು ಆಶೀರ್ವಾದ ಮಾಡು. ಈ ಎಲ್ಲ ಒಂದು ಸಮಸ್ಯೆಗಳಿಗೂ ಪರಿಹಾರವನ್ನ ಕೊಡು ಸ್ವಾಮಿ. ತಂದೆಯ ದೇವರೇ, ಹಾಗೆ ಪ್ರೇಮ್ನಾಥ್ ಕೋಲ್ಕರ್ ಅವರ ಮಕ್ಕಳಿಗೋಸ್ಕರ, ಅವರ ಕುಟುಂಬಕ್ಕೋಸ್ಕರ ನಾವು ಬೇಡ್ತೇವೆ ಸ್ವಾಮಿ. ಅವರನ್ನು ಸಹ ನೀನು ಮುಟ್ಟಿ ಅವರಿಗೆ ಬೇಕಾದಂತ ಸಹಾಯವನ್ನು ಮೇಲಿಂದ ಹುಡುಕುವ ಸ್ವಾಮಿ. ಅವರನ್ನ ಕರುಣಿಸು ತಂದೆ. ಅವರು ಎಲ್ಲಾ ರೀತಿಯಲ್ಲೂ ಅಭಿವೃದ್ಧಿ ಹೊಂದಿ, ಆತ್ಮಿಕವಾದ ರೀತಿಯಲ್ಲಿ ಅಭಿವೃದ್ಧಿ ಹೊಂದಿ, ಮಕ್ಕಳು ಕಡೆ ಕಾಲದಲ್ಲಿ ಸ್ವಾಮಿ ದೃಢವಾಗಿ ನಂಬಿಕೆಯಲ್ಲಿ ನಿಲ್ಲುವಂತೆ ಸಹಾಯ ಮಾಡು ಪ್ರಭು. ಹಾಗೆ ಕುಷ್ಟಗಿ ಸವಿತೆಗೋಸ್ಕರ ಬೇಡ್ತೇವೆ ಸ್ವಾಮಿ. ಆ ಮಗಳು ಬಹಳ ಕಷ್ಟದಲ್ಲಿದ್ದಾಳೆ ಸ್ವಾಮಿ. ಏಕಾಂಗಿಯಾಗಿ ತನ್ನ ಕುಟುಂಬವನ್ನ ನಿರ್ವಹಿಸ್ತಾ ಬಂದಿದ್ದಾಳೆ ಸ್ವಾಮಿ. ಆ ಮಗಳಿಗೆ ಬೇಕಾದಂತ ಸಹಾಯವನ್ನು ಕೊಡಪ್ಪ. ಅಕ್ಕಂದಿರಿಗೆ ಬುದ್ಧಿಮಾಂದ್ಯರಾಗಿದ್ದಾರೆ ಸ್ವಾಮಿ. ಅಂಗವಿಕಲತೆ ಇರುವಾಗ ಅವರನ್ನ ಹೇಗೋ ಕಾಪಾಡ್ಕೊಂಡು ಬರ್ತಾ ಇದೆಯಪ್ಪ. ಈ ಎಲ್ಲಾ ಸಮಸ್ಯೆಗಳು ಗೊತ್ತಿದೆ ಸ್ವಾಮಿ. ಅವಳಿಗೆ ಹಣಕಾಸಿನ ಸಮಸ್ಯೆ ಇದೆ ಸ್ವಾಮಿ, ಆರೋಗ್ಯ ಸಮಸ್ಯೆ ಇದೆ. ಆ ಮಕ್ಕಳಿಗೆ ಬೇಕಾದಂತ ಸಹಾಯವನ್ನ ನೀನು ಒದಗಿಸ್ಕೊಡಪ್ಪ ತಂದೆಯ ದೇವರೇ. KP ದೇವರನ್ನ ನಿನ್ನ ಕರಗಳಿಗೆ ಸಮರ್ಪಿಸ್ತೀನಿ ಸ್ವಾಮಿ. ಆ ಮಗನ ವಿಜ್ಞಾಪನೆಗಳನ್ನ ಆಲಿಸು. ಬೇಕಾದಂತ ಸಹಾಯವನ್ನು ತೆಗೆದುಕೊಂಡು ಬಾ ಸ್ವಾಮಿ. ಅವರ ಕೌಟುಂಬಿಕ ಸಮಸ್ಯೆಗಳನ್ನ ನೀಗಿಸು. ಅವರ ತಾಯಿಯನ್ನ ನಿನ್ನ ಆಶೀರ್ವಾದ ಮಾಡು. ತಾಯಿಗೆ ಬೇಕಾದಂತ ಆರೋಗ್ಯ ಭಾಗ್ಯವನ್ನು ಕೊಡು. ಅವರ ಸಭೆಯು ಮತ್ತೆ ಕಟ್ಟಲ್ಪಟ್ಟು ಸ್ವಾಮಿ ಅಲ್ಲಿ ನಿನ್ನ ಆರಾಧನೆ ನಡೆಯುವಂತೆ ಸಹಾಯ ಮಾಡು ಸ್ವಾಮಿ. ಆ ಸಭೆಯನ್ನ ನೀನು ಅಭಿವೃದ್ಧಿಗೊಳಿಸು ತಂದೆಯ ದೇವರೇ. ಲೋಕೇಶ್ ಇದರಿಗೋಸ್ಕರ ಬೇಡುತ್ತೇವೆ ಸ್ವಾಮಿ. ಅವರು ಕುಟುಂಬಕ್ಕೋಸ್ಕರ ಬೇಡುತ್ತೇವೆ ತಂದೆಯ ದೇವರೇ. ಅವರ ಸಮಸ್ಯೆಗಳನ್ನ ಹೋಗಲಾಡಿಸು.
ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಬಲವನ್ನ ಕೊಡು ಸ್ವಾಮಿ. ಅವರ ಎಲ್ಲಾ ಕುಟುಂಬಸ್ಥರನ್ನ ನಿನ್ನ ಕರಗಳಿಗೆ ಸಮರ್ಪಿಸ್ತೇನೆ ಸ್ವಾಮಿ. ನೀನೇ ಅವರನ್ನ ಕಾಯ್ದು ಕಾಪಾಡಪ್ಪ. ಹಾಗೆ ತಂದೆಯ ದೇವರೇ, ನಮ್ಮ ಮಧ್ಯದಲ್ಲಿ ಈ ಕೂಟದಲ್ಲಿ ಬಂದು ಸೇರಿರುವಂತಹ ಎಲ್ಲ ಕಿರಿಯರನ್ನ ಹಾಗೂ ವಿಶೇಷವಾಗಿ ಇನ್ನ ಮಕ್ಕಳಾದ ರಾಜೇಶ್ವರಿ ಹಾಗೂ ರತ್ನಮ್ಮ ಹಾಗೂ ವರಲಕ್ಷ್ಮಿ ಹಾಗೂ ಹೇಮಲತಾ, ತಂದೆಯ ದೇವರೇ, ಈ ಮಕ್ಕಳನ್ನು ನಿನ್ನ ಕರಗಳಿಗೆ ಸಮರ್ಪಿಸುತ್ತೇನೆ ತಂದೆ. ಅವರಿಗಿರುವ ಆಸಕ್ತಿಗೋಸ್ಕರ ನಿನ್ನನ್ನು ಕೊಂಡಾಡುತ್ತೇನೆ. ಆತ್ಮಿಕವಾಗಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಬೆಳೆಯುವಂತೆ ಸಹಾಯ ಮಾಡು ಸ್ವಾಮಿ. ಅವರಿಗೆ ಒಳ್ಳೆಯ ಆರೋಗ್ಯ ಭಾಗ್ಯವನ್ನ ದಯಪಾಲಿಸಿಕೊಡು ಸ್ವಾಮಿ. ಹಾಗೆ ಸ್ವಾಮಿ, ಈ ಕೂಟವನ್ನ ಬಹಳ ಎಚ್ಚರಿಕೆಯಿಂದ ನಡೆಸ್ಕೊಂಡು ಬರ್ತಾ ಇರುವಂತಹ ಬೋಧಕರಾದ ರಾಜುರವರನ್ನ ನಿನ್ನ ಕರಗಳಿಗೆ ಸಮರ್ಪಿಸ್ತೇನೆ ಸ್ವಾಮಿ. ಎಲ್ಲಾ ಪ್ರಯತ್ನಗಳಲ್ಲಿ ನೀನಿದ್ದೀಯಪ್ಪ, ಅವರನ್ನ ನಡೆಸ್ಕೊಂಡು ಬಂದಿದ್ದೀಯಪ್ಪ. ಅವ್ರಿಗೋಸ್ಕರ ನಿನ್ನ ಕೊಂಡಾಡ್ತೇವೆ. ಹೆಚ್ಚು ರೀತಿಯಲ್ಲಿ ಅವರಿಗೆ ಬಲಪಡಿಸು, ಸಹಾಯವನ್ನ ನೀನು ಒದಗಿಸು ಸ್ವಾಮಿ. ತಂದೆಯ ದೇವರೇ, ಬೋಧಕರಾದ ಯಶವಂತ ಅಮ್ಗೋಳು ಹಾಗೆ ತಂದೆಯ ದೇವರೇ ಬೋಧಕರಾದ ಸೊಲೊಮೋನ್ ರವರನ್ನ ನಿನ್ನ ಕರಗಳಿಗೆ ಸಮರ್ಪಿಸ್ತೇನೆ ಸ್ವಾಮಿ. ತಂದೆಯ ದೇವರೇ, ಅವರ ಸೇವೆಯನ್ನ ನೀನು ಆಶೀರ್ವಾದ ಮಾಡಿದಂತ ದೇವರು, ಅವರನ್ನ ಕಾಯ್ದು ಕಾಪಾಡಿದಂತ ದೇವರು. ಈ ಒಂದು ಸಂದರ್ಭದಲ್ಲಿ ತಂದೆಯ ದೇವರು ಇನ್ನು ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಆರೋಗ್ಯ ಭಾಗ್ಯವನ್ನು ಕೊಡು ಸ್ವಾಮಿ. ಹೆಚ್ಚಿನ ರೀತಿಯಲ್ಲಿ ನಿನ್ನ ಸೇವೆಯನ್ನು ಮಾಡುವಂತೆ ಸಹಾಯ ಮಾಡು ಸ್ವಾಮಿ. ತಂದೆಯ ದೇವರೇ, ಇನ್ನು ಅನೇಕರು ಸ್ವಾಮಿ ಈ ಕೂಟಕ್ಕೆ ಬರಬೇಕಾಗಿದೆ ಸ್ವಾಮಿ. ಈ ಕೂಟವು ಇನ್ನೂ ಚೆನ್ನಾಗಿ ನಡೆಯಬೇಕಾಗಿದೆ. ಇದರಿಂದ ಸ್ವಾಮಿ ನಿನ್ನ ಸೇವೆ ನಡೆಯಬೇಕಾಗಿದೆ. ಅದಕ್ಕೋಸ್ಕರ ಬೇಡುತ್ತೇವಪ್ಪ. ಈ ಕೂಟದಲ್ಲಿ ಹೆಚ್ಚಿನ ಸಹಾಯವನ್ನಿಕ್ಕಾಗಿ ನಿಲ್ಲುವಂತಹ ನಮ್ಮ ಮಗಳಾದ ಸವಿತಳನ್ನ ನಿನ್ನ ಕರಗಳಿಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಆ ಮಗಳನ್ನು ಆಶೀರ್ವದಿಸು, ಆಕೆಯ ಜೊತೆಗಿದ್ದು ಆಕೆಯನ್ನು ನಡೆಸು ಸ್ವಾಮಿ. ನಮ್ಮೆಲ್ಲರ ಪ್ರಯತ್ನಗಳನ್ನ ನಿನ್ನ ಕರಗಳಿಗೆ ಸಮರ್ಪಿಸ್ತೇನೆ ಸ್ವಾಮಿ. ವಿಶೇಷವಾಗಿ ಈ ದಿನದಲ್ಲಿ ತಂದೆಯ ದೇವರೇ, ನಾವು ಮಾಡುವ ಕೆಲಸ ಕಾರ್ಯಗಳಲ್ಲಿ, ಯೋಚನೆಗಳಲ್ಲಿ, ನಮ್ಮ ಕ್ರಿಯೆಗಳಲ್ಲಿ ಪ್ರತಿಯೊಂದರಲ್ಲೂ ಸ್ವಾಮಿ ನೆನೆಯುತ್ತೇವೆ ಸ್ವಾಮಿ. ನಿನ್ನನ್ನು ಪ್ರತಿನಿಧಿಸುವಂತೆ ನಮಗೆ ಸಹಾಯ ಮಾಡು ಸ್ವಾಮಿ. ನಾವು ಸಂಪರ್ಕ ಮಾಡುವಂತಹ ಪ್ರತಿಯೊಬ್ಬರ ಜೊತೆ ಸ್ವಾಮಿ ನಿನ್ನ ವಿಶೇಷವಾದ ಪ್ರೀತಿಯನ್ನ ಹಂಚಿಕೊಳ್ಳುವಂತೆ ನಮಗೆ ಸಹಾಯ ಮಾಡು ಸ್ವಾಮಿ. ಲೋಕದಾದ್ಯಂತ ಎಷ್ಟೋ ಸ್ವಾಮಿ ಕಷ್ಟಗಳಲ್ಲಿ ಇರುವಂತಹ, ಯುದ್ಧಗಳಲ್ಲಿ ಇರುವಂತಹ ದೇಶಗಳಿವೆ ಸ್ವಾಮಿ. ಗೋಸ್ಕರ ನಾವು ಬೇಡುತ್ತೇವೆ ಸ್ವಾಮಿ. ಶಾಂತಿ ಸಮಾಧಾನವನ್ನು ನೀನು ನೆಲೆಸುವಂತೆ ಸಹಾಯ ಮಾಡು ಸ್ವಾಮಿ. ಎಷ್ಟೋ ಜನರು ತಂದೆಯ ದೇವರೇ ತಮ್ಮ ಪ್ರಾಣಗಳನ್ನು ಕಳ್ಕೊಂಡಿದ್ದಾರೆ ಸ್ವಾಮಿ. ತಂದೆಯೇ, ಕಡೆ ಕಾಲದಲ್ಲಿ ನಾವೆಲ್ಲರೂ ಸ್ವಾಮಿ ರಕ್ಷಣೆ ಹೊಂದಬೇಕೆಂಬುದು ನಿಶ್ಚಿತವಾಗಿದೆ. ಎಲ್ಲರಿಗೂ ಸುವಾರ್ತೆ ಸಾರಲ್ಪಡಬೇಕಾಗಿದೆ ಸ್ವಾಮಿ. ಈ ಕೆಲಸವನ್ನ ಮುಗಿಸುವುದಕ್ಕೆ ನಮ್ಮೊಬ್ಬೊಬ್ಬರಿಗೂ ನೀನು ಜವಾಬ್ದಾರಿಯನ್ನು ಕೊಟ್ಟಿದ್ದೀಯ ಸ್ವಾಮಿ. ಲೋಕದಲ್ಲಿರುವ ಎಲ್ಲಾ ಭಕ್ತರಿಗೋಸ್ಕರ ಬೇಡುತ್ತೇವೆ ಸ್ವಾಮಿ. ಎಲ್ಲಾ ಕಡೆ ಸುವಾರ್ತೆ ಸಾರಲ್ಪಡುವುದಕ್ಕೆ ಸಹಾಯ ಮಾಡು ಸ್ವಾಮಿ. ವಿಶೇಷವಾಗಿ ನಮ್ಮ ದೇಶದಲ್ಲಿ ತಂದೆಯ ದೇವರೇ, ಎಲ್ಲಾ ಕಡೆ ಸ್ವಾಮಿ ವಿಗ್ರಹಾರಾಧನೆ ನಡೀತಾ ಇದೆ ಸ್ವಾಮಿ. ಎಲ್ಲರೂ ಸ್ವಾಮಿ ಜಾರಿದ್ದಾರೆ ಸ್ವಾಮಿ. ಅಂತವರ ಮಧ್ಯದಲ್ಲಿ ತಂದೆಯ ದೇವರೇ, ನಮ್ಮನ್ನ ನೀನು ನಿಲ್ಲಿಸಿದ್ದೀಯಪ್ಪ. ಎಲ್ಲಾ ಒಂದು ರಕ್ಷಣೆಯನ್ನು ಕೊಟ್ಟಿದ್ದೀಯ ಸ್ವಾಮಿ. ಎಲ್ಲಾ ಹಿಂಸೆಗಳಿಂದ ದೂರ ಮಾಡಿದ್ದೀಯ. ಆದ್ರೆ ಬರತಕ್ಕ ಕಾಲಗಳು ಇನ್ನೂ ಕಠಿಣವಾಗಿವೆ. ಆ ಕಠಿಣ ಕಾಲಗಳಿಗೆ ನಾವು ಸಿದ್ಧಗೊಳ್ಳುವಂತೆ ಸಹಾಯ ಮಾಡು ಸ್ವಾಮಿ. ನಮ್ಮ ಮಕ್ಕಳನ್ನ ನಾವು ಸಿದ್ಧಪಡಿಸುವಂತೆ, ನಮ್ಮ ಕುಟುಂಬಸ್ಥರನ್ನ ಸಿದ್ಧಪಡಿಸುವಂತೆ ನಮಗೆ ಸಹಾಯ ಮಾಡು ತಂದೆಯ ದೇವರೇ. ತಂದೆ, ಮತ್ತೊಂದಾವರ್ತಿ ಈ ಕೂಟವನ್ನ ನನ್ನ ಕರಗಳಿಗೆ ಸಮರ್ಪಿಸ್ತೇನೆ. ಮತ್ತೆ ಸಾಯಂಕಾಲದ ವೇಳೆ ನಾವೆಲ್ಲರೂ ಇದೇ ರೀತಿಯಲ್ಲಿ ಅತ್ಯುತ್ಸಾಹದಿಂದ ಆಸಕ್ತಿಯಿಂದ ಬಂದು ಸೇರುವಂತೆ ಸಹಾಯ ಮಾಡಬೇಕೆಂದು, ಅಲ್ಲಿವರೆಗೆ ನಮ್ಮ ನಡೆಸಬೇಕೆಂದು ಪ್ರಭು ರಕ್ಷಕನಾದ ಯೇಸು ಕ್ರಿಸ್ತನ ಒಂದೇ ಹೆಸರಲ್ಲಿ ತಾಳ್ಮೆಯಿಂದಲೂ ವಿನಂತಿಸುತ್ತೇವೆ ತಂದೆ. ಆಮೆನ್. ಆಮೇನ್. ಆಮೆನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ದಿನದ ಆಹಾರವನ್ನು ಇವತ್ತು ನಮ್ಮ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯತೆಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರಕ್ಕೂ ಕೂಡಿ ಬಂದಿರುವಂತ ದೇವರ ಸಭೆಯ ಮುಂದೆ, ಅವರ ಕುಟುಂಬ ಮಕ್ಕಳ ಮೇಲೆ,
ಅವ್ರು ಮಾಡುವಂತ ಪ್ರತಿಯೊಂದು ಸೇವೆ ಕೆಲಸ ಕಾರ್ಯಗಳ ಮೇಲೆ, ಕರ್ತನೆ ಪ್ರಾರ್ಥನೆ ವಿಜ್ಞಾಪನೆಗಳ ಮೇಲೆ ಹಾಗೂ ಸ್ವಾಮಿ ಈ ಕೂಟದಿಂದ ನಿನ್ನ ವಾಕ್ಯಗಳನ್ನ ನಂಬಿ ನಿನ್ನನ್ನು ಅಂಗೀಕರಿಸಿಕೊಂಡು ಭಯಭಕ್ತಿಯುಳ್ಳವರಾಗಿ ಜೀವಿಸಲು ಸಿದ್ಧ ಮಾಡಲ್ಪಡುವಂತ ಒಂದೊಂದು ಆತ್ಮಗಳ ಮೇಲೆ ಸದಾ ಕಾಲ ನೆಲೆಯಾಗಿರ್ಲಿ ಸ್ವಾಮಿ. ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಈ ಬೆಳಗಿನ ಜಾವದಲ್ಲಿ ಕೂಟದಲ್ಲಿ ಭಾಗಿಯಾದಂತ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ. ವಿಶೇಷವಾಗಿ ಆರಂಭದ ಪ್ರಾರ್ಥನೆ ಮಾಡಿದಂತ ಹಿರಿಯರಿಗೂ ಮತ್ತು ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಸಹೋದರ ಚಿನ್ನಪ್ಪ ಸಾತ್ವಿಕವರೆಗೂ, ವಿಶೇಷ ಗೀತೆಯನ್ನು ಹಾಡಿದಂತ ಸಹೋದರಿ ವರಲಕ್ಷ್ಮಿ ಅವರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ದಿನನಿತ್ಯವೂ ನಮ್ಮೊಂದಿಗೆ ಇರಲಿ. ಈ ದಿನವನ್ನು ಆಶೀರ್ವಾದ ಮಾಡಲಿ. ಮತ್ತೆ ಆಶೀರ್ವಾದದಾಯಕವಾದಂತ ಸಂಗತಿಗಳೊಡನೆ ಸಾಯಂಕಾಲ ಕರ್ತನ ಪಾಠಗಳನ್ನ ಕಲಿಯಲು ಕೂಡಿ ಬರುವ ಹಾಗೆ ಕರ್ತನು ಈ ದಿನವನ್ನು ಆಶೀರ್ವದಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಕರ್ತನ ಕೃಪಾಸ್ತಕ್ಕೆ ನಮ್ಮೆಲ್ಲರನ್ನು ಒಪ್ಪಿಸ್ಕೊಡ್ತಾನೆ. ಕರ್ತನು ನಮ್ಮೊಂದಿಗೆ ಇರಲಿ. ಆಮೇನ್.